a 185-run victory for Karnataka. It is their first win in 40 years of participation in the Ranji Trophy. ಕ್ರಿಕೆಟ್ ಬೂಟ್ ತಗೊಳ್ಳೋಷ್ಟು ಕೂಡ ದುಡ್ಡಿರಲಿಲ್ಲ. ಬರೀ ಕಾಲಲ್ಲಿ ಮ್ಯಾಚ್ ಆಡಿದ್ದೀನಿ. ಫೈನಲ್ ಎಕ್ಸಾಮ್ ಆವಾಗ ನಮ್ಮ ಮದರ್ನ ಕೇಳಿದೆ, ಮ್ಯಾಚ್ ಆಡ್ಲೋ ಎಕ್ಸಾಮ್ಗೆ ಹೋಗ್ಲೋ ಮ್ಯಾಚ್ ಆಡ್ಲೋ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ. ಪರೀಕ್ಷೆ ಏನೋ ಸೆಪ್ಟೆಂಬರಲ್ಲಿ ಬರುತ್ತೆ, ಹೋಗಾಡು. ವಾಹ್, ಎಂಥ ತಾಯಿ! ಎಕ್ಸಾಮ್ಗೆ ಹೋಗ್ಬೇಡ ಮ್ಯಾಚ್ಗೆ ಹೋಗು ಅಂತ ಹೇಳಿದ್ರು. ಒಂದು ಬಂಪರ್ ಹೊಡಿಯೋಕ್ಕೆ ಹೋಗಿ ಮಿಸ್ ಆಗಿ ಇಲ್ಲಿ ಕಿವಿ ಕೆಳಗೆ ಬ್ಲಡ್ ಬರೋಕ್ಕೆ ಶುರುವಾಯಿತು. ಹಿಟ್ಟಾಯ್ತು ನಿಮಗೆ? ಹಿಟ್ಟಾಯ್ತು. ಆವಾಗೆಲ್ಲ ಹೆಲ್ಮೆಟ್ ಎಲ್ಲ ಇಲ್ವಲ್ಲ. ಒಂದು ಸಬ್ಜೆಕ್ಟ್ ಉಳ್ಕೊಂಬಿಡ್ತು. TVSಗೆ ನಂದು ರಿಕಾರ್ಡ್ಸ್ ಎಲ್ಲ ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡಿದೆ ಸಿಕ್ಕರೆ ಸಿಗಲಿ ಅಂತ. ಅಪ್ಲೈ ಮಾಡಿದ್ಮೇಲೆ ಒಂದು ಲೆಟ್ರ್ ಬಂತು, 150 ರೂಪಾಯಿ ಕೊಡ್ತೀವಿ, ಇಷ್ಟ ಇದ್ದರೆ ಬಂದು ಕೆಲಸಕ್ಕೆ ಸೇರ್ಕೋಬೋದು ಅಂತ. ಹೋಗಿ ಸೇರ್ಕೊಂಬಿಟ್ಟು. ತುಂಬ ದೇಶ ಕಷ್ಟದ ಪರಿಸ್ಥಿತಿಲಿತ್ತು 50s 60sಲ್ಲಿ. ಅಂಥ ಸಮಯದಲ್ಲಿ ತಾವು ನಮ್ಮ ಕರ್ನಾಟಕದ ಏನು ಕ್ರಿಕೆಟ್ ಇದೆ ಅದನ್ನು ಉಳಿಸ್ಕೊಂಡು ಬಂದು ದೊಡ್ಡದಾಗಿ ಇವತ್ತು ಬೆಳೆದಿರೋದಕ್ಕೆ ನಿಮ್ಮಂಥವರು ಮತ್ತು CA ಶ್ರೀನಿವಾಸ ಮೂರ್ತಿ ಅವರು, ಚಿನ್ನಸ್ವಾಮಿ ಅವರು, ನೀವೆಲ್ಲ ಇಷ್ಟು ದೊಡ್ಡ ಒಂದು ಶ್ರಮ ಪಟ್ಟು ಇದನ್ನು ಮುಂದೆ ತಂದಿದ್ದೀರಾ. ಮ್ಯಾಚ್ಗಳು ಮುಗಿದ ಮೇಲೆ ಹೋಟೆಲ್ಗೆ ಹೋಗಿ ಎಲ್ಲರ ತಾನು ಒಂದು ಹ್ಯಾಟ್ ಇಟ್ಕೊಂಡು ಸ್ಕಲ್ ಕ್ಯಾಪ್ ದುಡ್ಡು ಕಲೆಕ್ಟ್ ಮಾಡಿ, ದುಡ್ಡು ಎಷ್ಟು ಕಲೆಕ್ಟ್ ಆಗಿದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡಿ ತಿಂಡಿ ತಿಂದು ತಿರ್ಗಿ ಆಡೋಕ್ಕೆ ಬರ್ತಾಯಿದ್ವಿ. ನಾನು 6 ವಿಕೆಟ್ ತಗೊಂಡೆ. ಬೆಳಿಗ್ಗೆ ಡೆಕ್ಕನ್ ಹೆರಾಲ್ಡಲ್ಲಿ ನೋಡಿದ್ರೆ ವಾಸುದೇವ ಮೂರ್ತಿ ಡಿರೈಲ್ಸ್ ರೈಲ್ವೇಸ್ ಅಂತ ಬಂತು. ಹಾಗೆ LRD ಮೇಲೆ ಐ ಥಿಂಕ್ 7 ವಿಕೆಟ್ಸ್. ನೆಕ್ಸ್ಟ್ ಡೇ ಪೇಪರ್ನಲ್ಲಿ ವಾಸುದೇವ ಮೂರ್ತಿ ಎಲೆಕ್ಟ್ರಿಕ್ಯೂಟ್ LRD ಅಂತ ಬಂತು. ಇಲ್ಲಿ ನಾನು ದುಡ್ಡಿಟ್ಟಿದ್ದೀನಿ 1 ರೂಪಾಯಿ. ನಾನು 8 ಬಾಲ್ ಬೋಲ್ ಮಾಡ್ತೀನಿ. ಎಷ್ಟು ಬಾಲು ಅದರ ಹತ್ರ ಬೀಳುತ್ತೆ ಹೇಳು, ಆ ಥರ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ, MKR ಅನ್ಪ್ಲಗ್ನ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ಸಾಮಾನ್ಯವಾಗಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತೀವಿ, ಟೆಕ್ ಬಗ್ಗೆ ಮಾತಾಡ್ತೀವಿ, ಲೇಟೆಸ್ಟ್ ಇವೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಇವತ್ತು ಮಾತಾಡ್ತಿರೋದು ಕ್ರಿಕೆಟ್ ಬಗ್ಗೆ. ಕ್ರಿಕೆಟ್ ಅಂದರೆ ಅದು ಒಂದು ದೊಡ್ಡ ಸಂಭ್ರಮ ನಮ್ಮ ಭಾರತದಲ್ಲಿ. ನಾವು ಈಗ ಆಲ್ರೆಡಿ IPL ನಡೀತಾ ಇದೆ. ಕ್ರಿಕೆಟ್ ಹುಚ್ಚು ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತು. ಆ ಸ್ಟೇಡಿಯಮ್ಮಲ್ಲಿ ಕಿರ್ಚುವಂತಹ RCB ಅಂತ ಏನೋ ಆ ಸೌಂಡ್ ಬರುತ್ತೆ, ಅದು ನಮ್ಮನ್ನೆಲ್ಲ ಒಂಥರ ಎಕ್ಸೈಟ್ ಮಾಡುವಂಥದ್ದು. ಆ ಒಂದು RCB ಇರೋದೇ ನಮ್ಮ ಕರ್ನಾಟಕದ ಒಂದು ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ KSCA, ಅದರ ಒಂದು ಅಂಗವಾಗಿ ಈ ಒಂದು ಕ್ರಿಕೆಟ್ ಬೆಳೆದು ಬಂದಿದೆ ಕರ್ನಾಟಕದಲ್ಲಿ. ಇದೆಲ್ಲ ಇವತ್ತು ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಹೇಗೆ ಇದೆಲ್ಲ ಶುರುವಾಯಿತು? ಸಾಮಾನ್ಯವಾಗಿ ನಾವು ನೋಡಿದ್ರೆ 1933ನಲ್ಲಿ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ಸ್ಥಾಪನೆ ಆಗುತ್ತೆ. 1934ನಲ್ಲಿ ಅದು BCCAಗೆ ಅಫಿಲಿಯೇಟ್ ಆಗುತ್ತೆ. ಅದೇ ಮುಂದೆ ಬೆಳೆದು ಬಂದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಗುತ್ತೆ. ಈ ಎಲ್ಲದರ ಕಾಲ ಹಿಂದಕ್ಕೆ ನಾವು ನೋಡಿದ್ರೆ ಇದು ಹೇಗೆ ಶುರುವಾಯಿತು? 1930sಲ್ಲಿ 40s 50s 60s ನಮ್ಮ ಪ್ರಾಬಬ್ಲಿ ತಾತ ಮುತ್ತಾತಂದ್ರಿದ್ದಂತಹ ಕಾಲ. ಆಗಿನ ಕಾಲದಲ್ಲಿ ಯಾವ ಥರ ಈ ಕ್ರಿಕೆಟ್ ಇತ್ತು ಅದನ್ನೆಲ್ಲ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. 1959 60ರಲ್ಲಿ ಕರ್ನಾಟಕದ ರಣಜಿ ಟ್ರೋಫಿಯ ನಾಯಕರಾಗಿದ್ದವರು ಇವರು. 95 ವರ್ಷದ ತರುಣರು ಅಂತ ನಾನು ಹೇಳ್ತೀನಿ. ಅಂಥವರು ನಮ್ಮ ಜೊತೆ ಇದ್ದಾರೆ. ಶ್ರೀ K. ವಾಸುದೇವ ಮೂರ್ತಿ ಅವರು. ವಾಸುದೇವ ಮೂರ್ತಿ ಕಳ್ಳಂಬಳ್ಳಿ ಅನ್ನೋದು ಇವರ ಫ್ಯಾಮಿಲಿ ನೇಮ್. ವಾಸುದೇವ ಮೂರ್ತಿ ಅವರೇ, ತಮಗೆ ಸುಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ಗೆ ತಾವು ಒಪ್ಕೊಂಡಿದ್ದಕ್ಕೆ ಮೊದಲು ನಿಮಗೆ ಹೃತ್ಪೂರ್ವಕವಾದ ಒಂದು ನಮಸ್ಕಾರಗಳು ಎಲ್ಲರ ಪರವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ತಮ್ಮ ಜೊತೆ ಕೂತಿರೋದೇ ನನಗೆ ಒಂದು ದೊಡ್ಡ ಭಾಗ್ಯ ಅಂತ ಅನಿಸುತ್ತೆ. ಯಾಕೆಂದರೆ
ಇವತ್ತು ನಾವು ಕ್ರಿಕೆಟ್ ನೋಡ್ತೀವಿ, ಬಹಳಷ್ಟು ಏನು ಅದರಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಸ್ಟೇಡಿಯಮ್ಮಲ್ಲಿ ನೋಡ್ತೀವಿ, ಮನೇಲಿ ಕೂತು ನೋಡ್ತೀವಿ. ಕ್ರಿಕೆಟ್ ಬರುತ್ತೆ ಅಂದರೆ ಕೆಲಸ ಎಲ್ಲ ಬಿಟ್ಟು ಅದನ್ನು ಫಾಲೋ ಮಾಡ್ತೀವಿ. ಇಷ್ಟೆಲ್ಲ ಶುರು ಆಗೋದಕ್ಕೆ ತಮ್ಮಂಥವರು ಏನು 30s 40s 50ಸಿಂದ ಆ ಒಂದು ಪರಂಪರೆ ಬೆಳೆದು ಬಂತು. ಆ ಕ್ರಿಕೆಟಿನ ಒಂದು ಆ ಪ್ಯಾಷನ್ ಏನಿದೆ ಅದೆಲ್ಲ ಬೆಳೆದು ಬಂತು. ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಕ್ರಿಕೆಟ್ನ ಸಿಚುವೇಶನ್ನು? ಯಾಕೆಂದರೆ ತುಂಬ ಕಷ್ಟವಾದ ಕಾಲ. ಆವಾಗ ದುಡ್ಡಿರಲಿಲ್ಲ ಜನಗಳ ಹತ್ರ, ಅದಕ್ಕೆ ಸರಿಯಾದಂಥ ಸ್ಪಾನ್ಸರ್ಸ್ ಇರಲಿಲ್ಲ, ಅಷ್ಟು ಸಪೋರ್ಟ್ ಮಾಡೋರು ಇರ್ತಿರ್ಲಿಲ್ಲ. ತುಂಬ ದೇಶ ಕಷ್ಟದ ಪರಿಸ್ಥಿತಿಲಿತ್ತು 50s 60sಲ್ಲಿ. ಅಂಥ ಸಮಯದಲ್ಲಿ ತಾವು ನಮ್ಮ ಕರ್ನಾಟಕದ ಏನು ಕ್ರಿಕೆಟ್ ಇದೆ ಅದನ್ನು ಉಳಿಸ್ಕೊಂಡು ಬಂದು ದೊಡ್ಡದಾಗಿ ಇವತ್ತು ಬೆಳೆದಿರೋದಕ್ಕೆ ನಿಮ್ಮಂಥವರು ಮತ್ತು CA ಶ್ರೀನಿವಾಸ ಮೂರ್ತಿ ಅವರು, ಚಿನ್ನಸ್ವಾಮಿ ಅವರು, ನೀವೆಲ್ಲ ಇಷ್ಟು ದೊಡ್ಡ ಒಂದು ಶ್ರಮ ಪಟ್ಟು ಇದನ್ನು ಮುಂದೆ ತಂದಿದ್ದೀರಾ. ಹಾಗಾಗಿ ಇವತ್ತು ನಮ್ಮ ಭಾಗ್ಯ, ಎಲ್ಲ ನೋಡುಗರ ಭಾಗ್ಯ ಅಂತೀವಿ ನಾವು. ಕರ್ನಾಟಕ ಕ್ರಿಕೆಟ್ನ ಏನು ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ನಿಮಗೆ ನಾವು ಅಭಾರಿಯಾಗಿರಬೇಕು ಅನ್ನೋದನ್ನು ಹೇಳ್ತಾ, ಮೊದಲನೇದಾಗಿ ನಾನು ತಮ್ಮನ್ನು ಆ ಕಾಲದ ಕ್ರಿಕೆಟ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಹೇಳಿ, ಆಮೇಲೆ ತಮ್ಮ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ. ಯಾವ ಥರ ತಾವು ಆ ಕ್ರಿಕೆಟ್ಗೆ ಬಂದ್ರಿ, ಆ ಕಾಲ ಹೇಗಿತ್ತು? ಅಫ್ಕೋರ್ಸ್ ನನಗೆ ಚಿಕ್ಕಂದಿನಲ್ಲಿ ಕ್ರಿಕೆಟು ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನನಗೇನಿದ್ರು RSS ನಮ್ಮ ಸ್ಕೂಲು ಅಷ್ಟೇ ರೀ. ಆಮೇಲೆ ಕ್ರಿಕೆಟ್ನಲ್ಲಿ ತಲಿಯಾರ್ ಖಾನ್ ಅಂಥೇಳಿ ಕಾಮೆಂಟ್ರು, ಅವನು ಪೂರ್ತಿ ಮ್ಯಾಚ್ಗೆ ಒಬ್ಬನೇ ಹೇಳಬೇಕು, ಕಾಮೆಂಟೇಟರು. ಬೇರೆ ಯಾರಿಗೂ ಚಾನ್ಸ್ ಇಲ್ಲ. ಬೇರೆ ಯಾರಿಗೆ ಚಾನ್ಸ್ ಕೊಡ್ತೀನಿ ಅಂದರೆ ಅವ್ನಿಗೆ ಕಾಮೆಂಟ್ರಿ ಹೇಳಲ್ಲ ಅನ್ನೋ. ಅವನು ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ನನಗೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಬಂದುಬಿಡ್ತು. ಅಷ್ಟೊತ್ತಿಗಾಗಲೇ ನಾನು RSSನಲ್ಲಿ ಸುಮಾರು ವರ್ಷ ಕಳೆದುಬಿಟ್ಟಿದ್ದೆ. ಅದಾದಮೇಲೆ ಕ್ರಿಕೆಟ್ಗೆ ಇಂಟ್ರೆಸ್ಟ್ ಬಂದಮೇಲೆ RSS ಬಿಟ್ಟು ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ಅಲ್ಲಿ ಸೌತ್ ಎಂಡ್ ಕ್ರಿಕೆಟ್ ಕ್ಲಬ್ ಅಂತ ಒಂದು ಕ್ರಿಕೆಟ್ ಕ್ಲಬ್ ಇತ್ತು. ಓಕೆ. ಆ ಕ್ಲಬ್ಗೆ ಜಾಯಿನ್ ಆಗಿ ಲೀಗ್ ಮ್ಯಾಚ್ ಆಡಬೇಕು ಅನ್ನೋ ಆಸೆ. ಆವಾಗ ಇದ್ದಿದ್ದು 2 ಲೀಗ್ ಮ್ಯಾಚ್ಗಳು, ನಸೂರ್ ಮೆಮೋರಿಯಲ್ಲು, ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ. ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ ದಿ ಹೈಯೆಸ್ಟ್ ಲೀಗ್ ಮ್ಯಾಚಸ್. ಓಹೋ. ಅದ್ರಲ್ಲಿ ಆಡಿದವ್ರಿಗೇನೆ ರಂಜಿ ಟ್ರೋಫಿ ಮ್ಯಾಚ್ಗೆಲ್ಲ ಚಾನ್ಸ್. ಸೊ ಅಲ್ಲಿ ಆಡಬೇಕು ಅನ್ನೋದು ನನ್ನ ಆಸೆ. ಸೊ ಅಲ್ಲಿ ಸೇರಿ ಆಡಿದೆ. ನಾವು 1-2 ಮ್ಯಾಚು, ನನಗೆ ಕ್ರಿಕೆಟ್ ಬೂಟ್ ತೊಗೊಳ್ಳೋ ಅಷ್ಟು ಕೂಡ ದುಡ್ಡಿರಲಿಲ್ಲ. ಬರೀ ಕಾಲಲ್ಲಿ ಮ್ಯಾಚ್ ಆಡಿದ್ದೀನಿ. ಲೆದರ್ ಕ್ರಿಕೆಟ್, ಲೆದರ್ ಬಾಲ್ ಕ್ರಿಕೆಟ್, ಲೀಗ್ ಮ್ಯಾಚ್. ಸೊ ಅದಾದಮೇಲೆ ನನಗೆ ಅಲ್ಲಿ ಅವ್ರದ್ದು ಪಾಲಿಟಿಕ್ಸ್ ಅದು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಜವಾಹರ್ ಸ್ಪೋರ್ಟ್ಸ್ ಅಂತ ಶುರು ಮಾಡಿದ್ವಿ. ತಾವೇ ಶುರು ಮಾಡಿದ್ರಿ? ನಾನು, ಚಂದ್ರಶೇಖರ್, ರಾಧಾಕೃಷ್ಣ ಅಂಥೇಳಿ. ರಾಧಾಕೃಷ್ಣ ಆಗಲೇ ರಂಜಿ ಟ್ರೋಫಿ ಪ್ಲೇಯರು. 3 ಜನ ಸೇರಿ ಶುರು ಮಾಡಿದ್ವಿ. ಶುರು ಮಾಡಿ ನಸೂರ್ ಲೀಗಿಗೆ ಎಂಟ್ರಾದ್ವಿ. ಅಷ್ಟೊತ್ತಿಗಾಗಲೇ 1-2 ವರ್ಷ ಆಗಿತ್ತೇನೋ, ನಾನು ಸರಿಯಾಗಿ ಜ್ಞಾಪಕ ಇಲ್ಲ. ನಾವು ಲೀಗ್ ಮ್ಯಾಚ್ ಗೆದ್ವಿ, ನಸೂರ್ ಮೆಮೋರಿಯಲ್ ಗೆದ್ದು ಸೀನಿಯರ್ ಡಿವಿಷನಿಗೆ ಬಂದ್ವಿ. ಅಲ್ಲಿ ಕ್ರಿಕೆಟ್ ಸ್ಟ್ಯಾಂಡರ್ಡ್ಗೆ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ರೆಲಿಗೇಟ್ ಆಗಿಬಿಟ್ವಿ. ತಿರ್ಗಾ ಒಳ್ಳೆ ಹುಮ್ಮಸ್ಸಿನಿಂದ ಎಲ್ಲರಿಗೂ ಎನ್ಕರೇಜ್ ಮಾಡಿ ನಾವು ಚೆನ್ನಾಗಿ ಆಡಿ ಅಲ್ಲೇ ಉಳ್ಕೋಬೇಕು ಅಂತ ಹೇಳಿ ತಿರ್ಗಾ ನಸೂರ್ ಮೆಮೋರಿಯಲ್ ಗೆದ್ದು ಅಲ್ಲೇ ಉಳ್ಕೊಂಡ್ವಿ. ನಸೂರ್ ಮೆಮೋರಿಯಲಲ್ಲೇ ಉಳ್ಕೊಂಡಿದ್ವಿ. ಅದು ನಾನು ಆಡಿ 2 ವರ್ಷಕ್ಕೆ 3 ವರ್ಷಕ್ಕೆ ನಾನು ಸ್ಟೇಟ್ ಜೂನಿಯರ್ಗೆ ಸೆಲೆಕ್ಟ್ ಆದೆ. ಸೀನಿಯರ್ ಲೀಗಿಗೆ ಬಂದಮೇಲೆ ಸ್ಟೇಟ್ ಜೂನಿಯರಲ್ಲಿ ನಾನು 3 ವರ್ಷ ಕ್ಯಾಪ್ಟನ್. ಓಹೋ. ಅಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ನನಗೆ ರಂಜಿಲ್ ಚಾನ್ಸ್ ಸಿಕ್ಕಲಿಲ್ಲ. ಇಡೀ ಬಿಡಿ ಅದೆಲ್ಲ ಬೇರೆ, ಡಸ್ ನಾಟ್ ಮ್ಯಾಟರ್. ಸರಿ, ಆಮೇಲೆ ನನಗೆ ನನ್ನ ತಮ್ಮನಿಗೆ ಇಬ್ಬರಿಗೂ ರಂಜಿ ಟ್ರೋಫಿ ಮ್ಯಾಚ್ಗೆ ಸೆಲೆಕ್ಟ್ ಆದ್ವಿ 1956ನಲ್ಲಿ. ಓಹೋ. ನನ್ನ ತಮ್ಮ 11ನಲ್ಲಿದ್ದ, ನಾನು ರಿಸರ್ವ್ಸಲ್ಲಿದ್ದೆ.
ಎಕ್ಸ್ಟ್ರಾ ಪ್ಲೇಯಿಂಗ್ ಬ್ಯಾಟ್ಸ್ಮನ್ ಎಕ್ಸ್ಟ್ರಾ. ಸರಿ, ಅವನಿಗೆ ಒಂದು ಮ್ಯಾಚಲ್ಲಿ ಸ್ಕೋರ್ ಮಾಡಲಿಲ್ಲ, ಕೂಡಿಸ್ಬಿಟ್ರು. 1957 ಐ ಮೇಡ್ ಎನ್ ಎಂಟ್ರಿ ಇನ್ ಟು ದಿ ರಂಜಿ ಟ್ರೋಫಿ. ಐ ಕಂಟಿನ್ಯೂಡ್ ದೇರ್. ಒಟ್ಟು 14 ಮ್ಯಾಚ್ಗಳು ರಂಜಿ ಟ್ರೋಫಿ ಕ್ರಿಕೆಟ್ಗೆ ಆಡಿದ್ದೀನಿ ಕರ್ನಾಟಕಕ್ಕೆ. ಅಂದರೆ ಓಲ್ಡ್ ಮೈಸೂರು, ಅವಾಗ ಕರ್ನಾಟಕ ಇರಲಿಲ್ಲ. ಹೌದು. ಅದಾದಮೇಲೆ 1959 ನಾನು BE ಫೈನಲ್ಸಲ್ಲಿದ್ದೆ. ಅಫ್ಕೋರ್ಸ್ ಎಲ್ಲ ಕುಂತ್ಕೊಂಡು ಓದಿರೋದು. ಆವಾಗ AS ಕೃಷ್ಣಸ್ವಾಮಿ ಅಂತ ಕ್ಯಾಪ್ಟನ್. ನಾವೆಲ್ಲ ಗೆದ್ದು ಸೆಮಿಫೈನಲ್ಸಲ್ಲಿ ಬಿಹಾರ್ನಲ್ಲಿ ಆಡಬೇಕಿತ್ತು. ಬಿಹಾರ್ನಲ್ಲಿ ಆಡ್ತಾ ಇದ್ದಾಗ ನಮ್ಮ ಟೀಮಲ್ಲಿ ನಾನು, BC ಆಳ್ವ ಅಂತ ಇಬ್ಬರು ಆಫ್ ಸ್ಪಿನ್ನರ್ ಇದ್ವಿ. ಆ BC ಆಳ್ವಲ್ಲ, ಯಶವಂತ ಆಳ್ವ ಅಂತ, BC ಆಳ್ವ ತಮ್ಮ. ಓಕೆ. ಅವನಿಗೇನೋ ರಿಕಾರ್ಡ್ ಬರೋ ಚಾನ್ಸಸ್ ಇದೆ, ವಾಸು ನಿಂಗೆ ಬೌಲಿಂಗ್ ಕೊಡೋಲ್ಲ ಅಂತ ನಾನು 2 ವಿಕೆಟ್ ತೊಗೊಂಡಿದ್ದೆ. ಬೌಲಿಂಗ್ ಸ್ಟಾಪ್ ಮಾಡಿಬಿಟ್ಟ. ಸೊ ಅವನಿಗೆ ಕೊಡ್ತಾ ಇದ್ದ. ಕೊನೆಯಲ್ಲಿ ಏನಾಗೋಯ್ತು, ಅವ್ರು ಗೆಲ್ಲೋಕೆ 6 ರನ್ ಬಂದ್ಬಿಡ್ತು. ಲಾಸ್ಟ್ ವಿಕೆಟು 6 ರನ್ ಬೇಕು. ಅವನೇನು ಮಾಡ್ದ, ನಂಗೆ ಹೊಟ್ಟೆ ನೋವ್ತಾ ಇದೆ, ಹೋಗಿ ಕೂತ್ಕೊಂಡ್ಬಿಟ್ಟು ವಾಸು ಯು ಟೇಕ್ ಕೇರ್ ಆಫ್ ದಿ. ನಾನು ಹೇಳಿದೆ, ಸರಿ ಇದೆಲ್ಲ ಉಪಯೋಗ ಇಲ್ಲ, ನಾನೇ ಬೌಲ್ ಮಾಡಿ ನೋಡೋಣ. ನಾನು ಬೌಲಿಂಗ್ ತೊಗೊಂಡ ತಕ್ಷಣ ನನ್ನ ತಮ್ಮ ಹೇಳ್ದೆ, ಅಲ್ಲಿರೋ ಜನಗಳು ಹೇಳ್ದಂತೆ ಅಲ್ಲಿಗೆ ಬಿಹಾರ್ ಸೋಲ್ತಾರೆ, ಅವನು ಬೌಲಿಂಗ್ ಆಡೋದು ಕಷ್ಟ ಅಂತ. ನಾವು ಫಸ್ಟ್ ಓವರ್ನಲ್ಲಿ ವಿಕೆಟ್ ತೊಗೊಂಡು 6 ರನ್ನಿಂದ ಗೆದ್ದು ಫೈನಲ್ಸಿಗೆ ಬಂದ್ವಿ. ಫೈನಲ್ಸ್ ಬಾಂಬೆಯಲ್ಲಿ ಆಡಬೇಕಿತ್ತು. ಅವಾಗ ಮಾರ್ಚಲ್ಲಿ ಮ್ಯಾಚ್. ನನಗೆ BE ಎಕ್ಸಾಮ್, ಫೈನಲ್ ಎಕ್ಸಾಮ್. ಆವಾಗ ನಮ್ಮ ಮದರ್ನ ಕೇಳಿದೆ, ಮ್ಯಾಚ್ ಆಡಲೋ ಎಕ್ಸಾಮ್ಗೆ ಹೋಗ್ಲೋ ಮ್ಯಾಚ್ ಆಡಲೋ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ. ಪರೀಕ್ಷೆ ಏನೋ ಸೆಪ್ಟೆಂಬರಲ್ಲಿ ಬರುತ್ತೆ, ಹೋಗಾಡು. ವಾ, ಎಂಥ ತಾಯಿ! ಎಕ್ಸಾಮ್ಗೆ ಹೋಗ್ಬೇಡ, ಮ್ಯಾಚ್ಗೆ ಹೋಗು ಅಂತ ಹೇಳಿದ್ರು. ಸೊ ಬಾಂಬೆಯಲ್ಲಿ ಹೋಗಿ ಆಡಿದೆ. ನಾನು ಕ್ಯಾಪ್ಟನ್ ಆವಾಗ ಬಾಂಬೆಗೆ, ಕರ್ನಾಟಕ ಮೈಸೂರು ಟೀಮ್ಗೆ ಕ್ಯಾಪ್ಟನ್ನು. ಅಫ್ಕೋರ್ಸ್ ನಮಗೆ ಚಾನ್ಸ್ ಇರಲಿಲ್ಲ ಗೆಲ್ಲೋದು. ಅಲ್ಲಿ 9 ಜನ ಟೆಸ್ಟ್ ಪ್ಲೇಯರ್ಸ್ ಇದ್ದರು. ನಮ್ಮದು ಡಿಪ್ಲೀಟೆಡ್ ಸೈಡ್ ಬೇರೆ, 1-2-3 ಜನ ಬರಲಿಲ್ಲ ಒಳ್ಳೆ ಪ್ಲೇಯರ್ಸು. ನಮ್ಮ ಕಡೆ ಆವಾಗ ಸುಮಾರಾಗಿ ಆಡೋರು ಅಂದರೆ ನಾನು, ವಿ ಸುಬ್ರಹ್ಮಣ್ಯಂ ಅಂತ, ಅವನು ಟೆಸ್ಟ್ಗೆ ಆಡ್ದ, ನಮ್ಮ ಜವಾರ್ ಸ್ಪೋರ್ಟ್ನವನು. ಅವನಿದ್ದ. ನಜರತ್ ಅಂತ ಓಪನಿಂಗ್ ಬ್ಯಾಟ್ಸ್ಮನ್. ಇವ್ರು 3 ಜನ ಬಿಟ್ಬಿಟ್ರೆ ಇನ್ಯಾರು ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ಗಳಿಲ್ಲ. ಮ್ಯಾಚ್ ಸೋತ್ವಿ. ಆ ಮ್ಯಾಚಲ್ಲಿ ವಿಜಯ್ ಮರ್ಚೆಂಟ್ ಅಂತಲ್ಲಿ ನೀವು ಕೇಳಿರ್ಬೋದು. ವಿಜಯ್ ಮರ್ಚೆಂಟ್, ಹೌದು, ಇಂಡಿಯಾ ಕ್ಯಾಪ್ಟನ್ ಆಗಿದ್ದವರು, ಮಿಲ್ ಓನರು. ಅವ್ರು ನಮಗೆ ಕಾಮೆಂಟೇಟ್ರು. ಕಾಮೆಂಟ್ ಮಾಡಿದೆ. ನಾನು 9th ಬ್ಯಾಟ್ಸ್ಮನ್ನು. ಹೋಗಿ ಒಂದು 25-30 ಮಾಡಿದೆ. ಗುಲಾಮ್ ಗಾರ್ಡ್ ಅಂತೇಳಿ ಸಿಕ್ಕಾಪಟ್ಟೆ ಫಾಸ್ಟ್ ಬೌಲರು. ಅವನ ಬೌಲಿಂಗಲ್ಲಿ ಬಂಪರಲ್ಲಿ 4 4 ಹೊಡೆದೆ ನಾನು. ಎಲ್ಲ ಮ್ಯಾಚ್ ಆಯಿತು, ಸೋತ್ವಿ ಮ್ಯಾಚು. ವಿಜಯ್ ಮರ್ಚೆಂಟ್ ಕರೆದ್ರು ನನ್ನ, ನೀನು ಅಷ್ಟು ಚೆನ್ನಾಗಿ ಆಡ್ತೀಯ, ಯಾಕೆ ನಂಬರ್ 9 ಬರ್ತೀಯ? ನಂದು ಬ್ಯಾಟ್ಸ್ಮನ್ ಆರ್ಡರ್ ಅದೇ ಸರ್ ಮೊದಲು. ನಾನು ಯು ಶುಡ್ ಕಮ್ ಹೈಯರ್ ಅಪ್ ಅಂತೆಲ್ಲ ಹೇಳಿ ಕಳಿಸಿದ್ರು. ಆ್ಯಂಡ್ ಈ ಗೇಮ್ ಮಿ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಆಲ್ಸೋ. ಅದಾದಮೇಲೆ ನಾನು BE ಸೆಪ್ಟೆಂಬರ್ನಲ್ಲಿ BE ಎಕ್ಸಾಮ್ ಅಟೆಂಡ್ ಮಾಡಿದೆ. ಒಂದು ಸಬ್ಜೆಕ್ಟ್ ಉಳ್ಕೊಂಬಿಡ್ತು. TVSಗೆ ನಂದು ರಿಕಾರ್ಡ್ಸ್ ಎಲ್ಲ ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡಿದೆ, ಸಿಕ್ಕರೆ ಸಿಗಲಿ ಅಂತ. ಐ ವಾಸ್ ಟೋಲ್ಡ್ TVS ದೇ ಎನ್ಕರೇಜ್ ಕ್ರಿಕೆಟರ್ಸ್ ಅಂತ.
ಸೊ ಅವರು ಅಪ್ಲೈ ಮಾಡಿದ್ಮೇಲೆ ಒಂದು ಲೆಟ್ರ್ ಬಂತು, 150 ರೂಪಾಯಿ ಕೊಡ್ತೀವಿ, ಇಷ್ಟ ಇದ್ದರೆ ಬಂದು ಕೆಲಸಕ್ಕೆ ಸೇರ್ಕೋಬೋದು ಅಂತ. ಹೋಗಿ ಸೇರ್ಕೊಬಿಟ್ಟೆ. ಟ್ರಿಪ್ಲಿಕೇನಲ್ಲಿ ರೂಮ್ ಮಾಡಿಕೊಂಡು ಆಳ್ವಾರ್ಪೇಟ್ ಕ್ರಿಕೆಟ್ ಕ್ಲಬ್ ಅಂತ ಅವ್ರದ್ದು. ಓ, ನೀವಲ್ಲಿ ಚೆನ್ನೈಯಲ್ಲಿ ಇದ್ರಿ ನೀವು? ಸಿಂಗಲ್ ಮದುವೆ ಆಗಿರಲಿಲ್ಲ. ಹಾಂ. ಆ ಟಿ ವಿ ಎಸ್ನವ್ರದ್ದು ಆಳ್ವಾರ್ಪೇಟ್ ಕ್ರಿಕೆಟ್ ಕ್ಲಬ್ ಅಂತ ಅವ್ರದ್ದು ಅದು. ಅವ್ರ ಟೀಮ್ಗೆ ನನ್ನ ಆಡ್ಸೋಕ್ಕೆ ಶುರು ಮಾಡಿದ್ರು. ನಾನು ಆಡಿದ ವರ್ಷ ಅವ್ರ ಚಾಂಪಿಯನ್ಸ್. ಓ, ಅವ್ರಿಗೆ ಅಡ್ವಾಂಟೇಜ್ ಆಯಿತು, ನಿಮ್ಮನ್ನು ಕೆಲಸಕ್ಕೆ ತೊಗೊಂಡಿದ್ದಕ್ಕೆ ನೀವು ಚಾಂಪಿಯನ್ಶಿಪ್ ಕೊಡಿಸಿದ್ರಿ. ಆಯಿತು. ಆಮೇಲೆ ಏನೋ ಪ್ರಾಬ್ಲಮ್ಗಳಾಗಿ ಟಿ ವಿ ಎಸ್ ಬಿಡೋ ಥರ ಆಗೋಯ್ತು ನನಗೆ. ಮನೆಯಲ್ಲೂ ನಮ್ಮ ತಾಯಿ ಒಬ್ಬರೇ ಆಗೋದ್ರು, ಬರಲೇಬೇಕಾಯ್ತು. ಟಿ ವಿ ಎಸ್ ರಿಸೈನ್ ಮಾಡಿಬಿಟ್ಟು ಬಂದುಬಿಟ್ಟೆ. 3 ತಿಂಗಳು ಕೆಲಸ ಇರಲಿಲ್ಲ. ಆವಾಗ ನಾನು ಕರ್ನಾಟಕಕ್ಕೆ ಮ್ಯಾಚ್ ಆಡಿದಾಗ ಅದರ ಆಂಧ್ರ ಪ್ರದೇಶ್ ಮೇಲೆ ಮ್ಯಾಚ್ ಆಡಬೇಕಾಗಿತ್ತು. ಆವಾಗ ಆ ಮ್ಯಾಚ್ಗೆ ಕುಲಕರ್ಣಿ ಅಂಥೇಳಿ ITI ವರ್ಕ್ಸ್ ಮ್ಯಾನೇಜರ್ ಕ್ರಿಕೆಟ್ ಇಂಟ್ರೆಸ್ಟೆಡ್ ಅವ್ರ ಮ್ಯಾಚಿಗೆ ಬಂದಿದ್ದರು. ಫಸ್ಟ್ ಡೇ ಆದಮೇಲೆ ಕರೆದ್ರು ನನ್ನ. ವಾದ್ಯಮೂರ್ತಿ, ಆರ್ ಯು ಇಂಟ್ರೆಸ್ಟೆಡ್ ಟು ಕಮ್ ಟು ITI? ನಾನು ಹೇಳಿದೆ, ಟಿ ವಿ ಎಸ್ನಲ್ಲಿದ್ದಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ದೆ ಸರ್, ಏನು ಇನ್ಫಾರ್ಮೇಷನ್ ಅಷ್ಟೊತ್ತಿಗಾಲಿ 2 ವರ್ಷ ಹೋಗಿತ್ತು ನಾನು ಅಪ್ಲೈ ಮಾಡಿ. ಆಯಿತು, ನಾನು ನೋಡ್ತೀನಿ. ಹೋಗಿ 2 ಡೇಸ್ಗೆ ಆ ಹಳೆ ಅಪ್ಲಿಕೇಶನ್ ಮೇಲೆ ನನಗೆ ಇಂಟರ್ವ್ಯೂಗೆ ಬಂತು. ಎಲ್ಲರೂ ನೋಡಿ ದೇವ್ರದೇ ಬಂತು. ಅದು ಬಂದಮೇಲೆ ಮ್ಯಾಚ್ ಮುಗಿಸ್ಕೊಂಡೆಲ್ಲ ಆದಮೇಲೆ ಅವ್ರು ನೋಡೋಕ್ಕೆ ಹೋದೆ. ನಿಂಗೆ ಇಂಟರ್ವ್ಯೂ ಕಳಿಸಿದ್ದೀನಪ್ಪ, ಸೆಲೆಕ್ಟ್ ಮಾಡೋಕ್ಕೆ ನನಗೆ ಚಾನ್ಸೆ, ನಾನು ಇಂಟರ್ವ್ಯೂ ಕಮಿಟಿಲಿ ಇರೋಲ್ಲ. ಸರಿ, ಅಲ್ಲಿ ಹೋಗಿ ಇಂಟರ್ವ್ಯೂಗೆ ಹೋದಾಗ ಅವರೆಲ್ಲ ಟಿ ವಿ ಎಸ್ನಲ್ಲಿ ಏನು ಮಾಡ್ತಿದ್ಯಾ ಏನು ಅಂತೆಲ್ಲ ಬರೀ ಅದೇ ಕೇಳ್ತಿದ್ರು. ಸೆಲೆಕ್ಟ್ ಆಯ್ತು, ITIಗೆ ಸೇರಿಕೊಂಡೆ. 1962 January 31st ಐ ಜಾಯಿಂಡ್ ITI. ಓ, ಅದಾದಮೇಲೆ ಐ ಕಂಟಿನ್ಯೂ ಇಟ್ ಸರ್ವಿಸಸ್. ಆಮೇಲೆ ಅದಾದಮೇಲೆ 1962ನಲ್ಲಿ ಐ ಪ್ಲೇಡ್ ಅಗೇನ್ಸ್ಟ್ ಮಡ್ರಾಸ್ ಅಂಡರ್ ಕಸ್ತೂರಿ ರಂಗನ್ ಕ್ಯಾಪ್ಟನ್ಸಿ. ಓಹೋ. ಅದ್ರಲ್ಲಿ ಪ್ರಸನ್ನ ವಾಸ್ ಆಲ್ಸೋ ದೇರ್. ನಾನು ಪ್ರಸನ್ನ ಇಬ್ಬರು ಒಟ್ಟಿಗೆ ಆಡಿದ್ವಿ. ಓ, ಓಕೆ. ಆ ಮ್ಯಾಚಲ್ಲಿ ನನಗೆ ಐ ಗಾಟ್ 3 ವಿಕೆಟ್ಸ್. ಓ, A.S. Krittsamy, Kripal Singh, S.V.S. Mani. I bowled 3 overs, took 3 wickets, 15 runs. ಸರ್, ನೀವು ಬೌಲರು ಆಗಿದ್ರಿ, ಬ್ಯಾಟ್ಸ್ಮನ್ನು ಆಗಿದ್ರಿ, ಎರಡೂ ಆಲ್ರೌಂಡರ್. Batsman, I was a very good fielder. ಓ, I have not dropped a single catch in any match ಓ, ಫ್ಯಾಂಟಾಸ್ಟಿಕ್. during my cricket period. ನಾನು ವೆಬ್ಬಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ. ವೆಬ್ ರಿಸರ್ಚ್ ಮಾಡುವಾಗ ತಾವು ಆಡಿರೋದು ಟೋಟಲ್ 20 ಮ್ಯಾಚು ರಣಜಿ ಟ್ರೋಫಿನಲ್ಲಿ. ಅದರಲ್ಲಿ ಹೈಯೆಸ್ಟ್ ಸ್ಕೋರು 139 ನಾಟ್ ಔಟ್ ಅಂತ ಕೇಳಿದೆ ನಾನು. ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ತಾವು. ನಾವು ಅದು ಮಂಗಳೂರಲ್ಲಿ ಮ್ಯಾಚ್ ಆಗಿದ್ದು. ಇವರು ಯಾರು ಕೇರಳ ಮೇಲೆ. ಆವಾಗ ಒಬ್ಬ ಫಾಸ್ಟ್ ಬೌಲರ್ ಹೆಸರು ನನಗೆ ಮರ್ತೋಗಿದೆ, ಜ್ಞಾಪಕ ಇಲ್ಲ. ಅವನು ಈಸ್ ಎ ಪ್ರಾಬಬಲ್ ಫಾರ್ ಟೆಸ್ಟ್ ಮ್ಯಾಚ್. ಸೊ ಕರ್ನಾಟಕ ವಾಸ್ 200 and odd for 7 down. ನಾನು ಐ ವೆಂಟ್ ಇನ್ ಆಸ್ 9th batsman to play. Of course I was confident I could score. ನಾನು 100 ಹೊಡಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಡ್ತಾ 99 ತನಕ ಬಂದೆ. ಲಾಸ್ಟ್ ಓವರ್ ಆಫ್ ದಿ ಮಂತ್ ಫಾರ್ ದಿ ಡೇ ಐ ಗಾಟ್ ಹೆಡ್. ಒಂದು ಬಂಪರ್ ಹೊಡಿಯೋಕ್ಕೆ ಹೋಗಿ ಮಿಸ್ ಆಗಿ ಇಲ್ಲಿ ಕಿವಿ ಕೆಳಗೆ ಬ್ಲಡ್ ಬರೋಕ್ಕೆ ಶುರು ಆಯಿತು. ಹಿಟ್ ಆಯಿತು ನಿಮಗೆ? ಹಿಟ್ ಆಯಿತು. ಆವಾಗೆಲ್ಲ ಹೆಲ್ಮೆಟ್ ಎಲ್ಲ ಇಲ್ವಲ್ಲ. ಓ, ಏನಿತ್ತು ಅವಾಗ?
ಅವಾಗ ಪ್ರೊಟೆಕ್ಷನ್ಗೆ ಏನಿತ್ತು? ಗ್ಲೌಸು? ಬರೀ ಹ್ಯಾಂಡ್ ಗ್ಲೌಸು, ಹಾ, ಲೆಬ್ಡಮನ್ ಗಾರ್ಡು, ಅಬ್ಡಮನ್ ಗಾರ್ಡು, ಅಷ್ಟೇ. ಹೆಲ್ಮೆಟ್ ಇಲ್ಲ, ಏನಿಲ್ಲ, ಫೇಸ್ ಗಾರ್ಡು? ಯಾವುದು ಇಲ್ಲ. ಸೊ ಅದಾಗ ಐ ವಾಸ್ ಕ್ಯಾರಿಡ್ ಔಟ್ ಆಫ್ ದಿ ಫೀಲ್ಡ್. ಆಮೇಲೆ ಅಲ್ಲಿ ಹೋದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿ ಡಾಕ್ಟರ್ ಸೆಡ್ ಯು ಕ್ಯಾನ್ ಪ್ಲೇ ಟುಮಾರೋ. ಓಹ್, ಸೊ ಕಂಟಿನ್ಯೂ ಮಾಡ್ಬೋದಿತ್ತು ನೀವು 99 ಔಟ್, ಆಟ ನಾಟ್ ಔಟ್ 99 ನಾಟ್ ಔಟ್. ನೆಕ್ಸ್ಟ್ ಡೇ ಶುರು ಆಯಿತು. ಈ ಕಡೆಯಿಂದ ಓವರ್ ದೀಪಕ್ ದಾಸ್ ಗುಪ್ತಾ ಫೇಸ್ ಮಾಡ್ದ, ಆ ಕಡೆಯಿಂದ ತಿರ್ಗಾ ಫಾಸ್ಟ್ ಬಾಲ್ ಶುರು ಮಾಡ್ದೆ. ಫಸ್ಟ್ ಬಾಲ್ ಬಂಪರ್ ಹಾಕ್ದೆ, ನಾನು ಪಾಯಿಂಟಲ್ಲಿ 4 ಹೊಡೆದೆ, 100 ಆಗೋಯ್ತು. ಹಾಗೆ ಕಂಟಿನ್ಯೂ ಆಗಿ ವಿ ಕಂಟಿನ್ಯೂಡ್. ನಾನು ದೀಪಕ್ ದಾಸ್ ಗುಪ್ತಾ, ಅವರ್ ಪಾರ್ಟ್ನರ್ಶಿಪ್ ವೆಂಟ್ ಆನ್ ಫಾರ್ ಮೋರ್ ದ್ಯಾನ್ 200 trips. ಇನ್ನೊಂದು 8-10 ರನ್ ಆಗಿದ್ದೆ, ದಟ್ ವುಡ್ ಹ್ಯಾವ್ ಬಿಕಮ್ ಅನ್ ಆಲ್ ಇಂಡಿಯಾ ರೆಕಾರ್ಡ್. ಅವರ್ ಕ್ಯಾಪ್ಟನ್ ಡಿಕ್ಲೇರ್ಡ್ ದಿ ಮ್ಯಾಚ್. We were 469, I think, for 7 down. ಆ ಮ್ಯಾಚ್ ಗೆದ್ರಾ ನೀವು? ಗೆದ್ವಿ. ಅದ್ರಲ್ಲಿ ನನಗೆ 3 ವಿಕೆಟ್, 2 ಕ್ಯಾಚ್. ಅವಾಗೆಲ್ಲ ಈ ಕ್ರಿಕೆಟ್ ಫಾರ್ಮ್ಯಾಟ್ ಯಾವ ಥರ ಇತ್ತು? 1 ಡೇ ಮ್ಯಾಚ್ ಇರಲಿಲ್ಲ ಅವಾಗ, 3 days. 3 ಡೇಸು. ಅವಾಗೆಲ್ಲ ಫೈನಲ್ಸ್ ಆಡುವಾಗ 1 ಡೇ ರೆಸ್ಟ್ ಕೊಡೋರು. ನಾವು ಫೈನಲ್ಸಿಗೆ ಬಂದಾಗ 1 ಡೇ ರೆಸ್ಟ್ ಕಿತ್ತಾಕ್ಬಿಟ್ರು. ಫುಲ್ 5 days ಆಡಬೇಕಾಯ್ತು. ಸೊ ಅನ್ಲಿಮಿಟೆಡ್ ಓವರ್ಸ್ ಇರೋದು ಅವಾಗ? ಇಲ್ಲ, ಈಗ ಇವಾಗೇನು 5 ದಿನದ್ದು ಟೆಸ್ಟ್ ಮ್ಯಾಚ್ ನೋಡ್ತೀವಿ ನಾವು, 5 days ಟೆಸ್ಟ್ ಮ್ಯಾಚು. ಅದೇ ಥರ 3 days ಇತ್ತು ಅವಾಗ? ಇಲ್ಲ, 5 ಡೇಸೇ. 5 days ಟೆಸ್ಟ್ ಮ್ಯಾಚ್ ಬೇರೆ? 5 ಡೇಸ್. ರಂಜಿ ಟ್ರೋಫಿ ಮ್ಯಾಚ್ ಎಲ್ಲ 3 ಡೇಸು. ಹಾಂ, ಅದರಲ್ಲಿ ಯಾರು ಫಸ್ಟ್ ಇನ್ನಿಂಗ್ಸ್ ಗೆಲ್ತಾರೋ ಅವ್ರು ಗೆದ್ದಂಗೆ ಲೆಕ್ಕ. ರಂಜಿ ಟ್ರೋಫಿ ಇಷ್ಟು ಮಿನಿಮಮ್ ನಂಬರ್ ಆಫ್ ಓವರ್ಸ್ ಅಂತ ಇರಲಿಲ್ಲ? ಇಲ್ಲ, ಪೂರ್ತಿ ಔಟ್ ಆಗೋವರೆಗೂ ಆಡ್ಬೋದು, ಟೆಸ್ಟ್ ಫಾರ್ಮ್ಯಾಟ್ ಥರಾನೇ. ಇದು ತಾವಿದ್ದಾಗ ಯಾವಾಗ ಚೇಂಜ್ ಆಯಿತು? ಏನಾದರೂ ಐಡಿಯಾ ಇದು ನಾರ್ಮಲ್ 1 ಡೇ ಮ್ಯಾಚ್ 50 ಓವರ್ಸ್ ಮ್ಯಾಚ್? ಯಾಕಂದ್ರೆ ನಾವೆಲ್ಲ ನೋಡಿರೋದು 80s ಆದಮೇಲೆ. ನನಗೆ ಡೇಟ್ ಜ್ಞಾಪಕ ಇಲ್ಲ ಸರಿಯಾಗಿ. ಅಂತೂ 1 ಡೇ ಅದೆಲ್ಲ ಶುರು ಆಗೋಟೊತ್ತಿಗೆ ನನಗೆ ಏಜ್ ಆಗೋಗಿತ್ತು. ನಾನು ಕ್ರಿಕೆಟ್ ಆಡೋದೇ ಬಿಟ್ಬಿಟ್ಟಿದ್ದೆ. ಅಂದರೆ ಆವಾಗ ಯಾವ ಥರ ನೀವು ಹೋಗ್ತಾ ಇದ್ರಿ? ಈಗ ಬೇರೆ ಬೇರೆ ಸ್ಟೇಟ್ಗಳಿಗೂ ಹೋಗಬೇಕಾಗಿತ್ತು. ಬೇರೆ ಸ್ಟೇಟ್ಗಳಿಗೆ ಹೋಗಬೇಕಾದ್ರೆ, ಮತ್ತೆ ಇಲ್ಲೂ ಕೂಡ ಈ ಬೆಂಗಳೂರಿಗೆ ಬರಬೇಕಾದ್ರೆ ಸೈಕಲಲ್ಲಿ ಹೋಗ್ತಿದ್ರಾ? ಬೆಂಗಳೂರಲ್ಲಿ ಮ್ಯಾಚ್ ಆಡಬೇಕಾದ್ರೆ ಸೈಕಲ್ನಲ್ಲಿ ಆ ಬಾರ್ ಮೇಲೆ ಬ್ಯಾಟ್ ತಗಲಾಕ್ಬಿಟ್ಟು ಬ್ಯಾಟ್ ಹಿಂದ್ಗಡೆಯಿಂದ ಹಿಂಗೆ ಸಿಕ್ಸಿ ಫೋರ್ಕ್ಗೂ ಇದಕ್ಕೂ ಮಧ್ಯದಲ್ಲಿ ಬ್ಯಾಟ್ ಹಿಂದೆ ತೆಗೆದುಕೊಂಡು ತುಳ್ಕೊಂಡು ರಂಜಿ ಟ್ರೋಫಿ ಮ್ಯಾಚ್ಗೂ ನಾನು ಹಾಗೆ ಹೋಗ್ತಾ ಇದ್ದೆ. ಜನ ತುಂಬ ಬರ್ತಾ ಇದ್ರಾ ನೋಡೋದಕ್ಕೆ ಕ್ರಿಕೆಟು? 8 ಆಣೆ ಟಿಕೆಟು. ಓ, ಟಿಕೆಟ್ ಇತ್ತಾ? 8 ಆಣೆ? 8 ಆಣೆ ಅಂದರೆ 8 ಆಣೆ ಅಂದರೆ ಒಂದು 50 ಪೈಸಾ. 50 ಪೈಸೆ. ಎಲ್ಲ ಗ್ರೌಂಡ್ ಮೇಲೆ ಒಂದು ಸೈಡಲ್ಲಿ ಮಾತ್ರ ಕಟ್ಟಿಗೆಯಿಂದ ಎಲ್ಲ ಕಟ್ಟಿ ಸ್ಟೇಜ್ಗಳು ಮಾಡಿರೋರು, ಬಟ್ ಫುಲ್ ಇರೋದು. ಅವಾಗ ಮ್ಯಾನ್ ಆಫ್ ದ ಮ್ಯಾಚು ಅದೆಲ್ಲ ಇತ್ತಿತ್ತ? ಏನಾದರೂ ಪ್ರೈಸು? ಏನಿಲ್ಲ. ಇವಾಗೆಲ್ಲ ಒಳ್ಳೆ ಪ್ಲೇಯರ್ ಕರೆದು ಮಾತಾಡೋದು ಅದೆಲ್ಲ ಏನಿಲ್ಲ. ಸುಮ್ಮನೆ ಮ್ಯಾಚ್ ಮುಗೀತು, ಬಾಯಿ ಮುಚ್ಕೊಂಡು ಮನೆಗೆ. ಅಂದರೆ ತಕ್ಷಣ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗೆಲ್ಲ. ಏನಾದರೂ ಆದರೆ ಮ್ಯಾಚ್ ಆದರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರಲ್ಲಿ ಬಂದರೆ ಮಾತ್ರ ಗೊತ್ತಾಗೋದು. ಕೆಲವ್ರ ಮನೇಲಿ ರೇಡಿಯೋಗಳಿರೋದು, ಕಾಮೆಂಟ್ರಿ ಕೇಳೋದು. ನಮ್ಮ ಅಜ್ಜಿ ಅವ್ರಿಗೆ 70 ವರ್ಷ, ಅಂದರೆ ನಮ್ಮ ತಾಯಿ ಅವರು ರೇಡಿಯೋ ಮುಂದೆನೇ ಕೂತು ಬಿಟ್ಟಿರೋರು. ಅವ್ರಿಗೆ ಇಂಟ್ರೆಸ್ಟು ಕ್ರಿಕೆಟ್ ಅಂದರೆ. ನನ್ನ ಹೆಸರು ಬರುತ್ತೆ ಅಂತ, ನನ್ನ ಮೊಮ್ಮಗಂದು ಬರುತ್ತೆ ಅಂತ. ಯು ಡೋಂಟ್ ಬಿಲೀವ್, ರಂಜಿ ಟ್ರೋಫಿ ಮ್ಯಾಚ್ಗೆ ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಚ್ ಆದರೆ ನಮ್ಮ ತಾಯಿ ಮ್ಯಾಚ್ ನೋಡೋಕೆ ಬರೋರು. ಓಹೋ. ಅಂದರೆ ತಾವು ಇನ್ನೊಂದು ಹೇಳ್ತಾ ಇದ್ರಿ, ಅಂದರೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ ನಾವು ಕ್ಯಾಪಲ್ಲಿ ಅಂತ. ಅದು ಲೀಗ್ ಮ್ಯಾಚ್ ಆಡುವಾಗ ಆ ಲೀಗ್ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ರಂಜಿ ಟ್ರೋಫಿ ಮ್ಯಾಚ್ ಅಲ್ಲ ಸೆಲೆಕ್ಟ್ ಆಗೋದು. ನಮ್ಮದು ಭಾಳ ಪೂರ್ ಕ್ಲಬ್ಬು.
ಮ್ಯಾಚ್ಗಳು ಮುಗಿದ ಮೇಲೆ ಹೋಟೆಲ್ಗೆ ಹೋಗಿ ಎಲ್ಲರ ಹತ್ರನೂ ಒಂದು ಹ್ಯಾಟ್ ಇಟ್ಕೊಂಡು ಸ್ಕಲ್ ಕ್ಯಾಪ್ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡು ಎಷ್ಟು ಕಲೆಕ್ಟ್ ಆಗಿದೆಯೋ ಅದಕ್ಕೆ ಅಡ್ಜಸ್ಟ್ ಮಾಡಿ ತಿಂಡಿ ತಿಂದು ತಿರ್ಗಿ ಆಡೋಕ್ಕೆ ಬರ್ತಾಯಿದ್ವಿ. ನಮಗೇನಪ್ಪ ಅಂದರೆ ಮ್ಯಾಚ್ ಗೆಲ್ಲಬೇಕು, ನಮ್ಮ ಟೀಮ್ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಹೊರತು ಅದು ಬಿಟ್ಟು ಬೇರೆ ಏನು ಇಂಟ್ರೆಸ್ಟ್ ಇಲ್ಲ. ಈಗ ಇವಾಗ ಕ್ರಿಕೆಟ್ ಒಬ್ಬ ಕ್ಯಾಪ್ಟನ್ಗೆ ತುಂಬ ಪ್ರೆಷರ್ ಇರುತ್ತೆ, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇರುತ್ತೆ, ಎಲ್ಲರಿಗೂ ಗೆಲ್ಲೇಬೇಕು ನಮ್ಮದು ಅಂತ. ಆಗಲೂ ಅದೇ ಥರ ಪ್ರೆಷರ್ ಇರೋದ ಕ್ಯಾಪ್ಟನ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ತಾವು ಕ್ಯಾಪ್ಟನ್ ಆಗಿದ್ರಿ ಅಲ್ಲ, ಪ್ರೆಷರ್ ಇರುತ್ತೆ, ನಮಗೂ ಇತ್ತು. ಬಟ್ ವಿ ವರ್ ಶೂರ್ ವಿ ಆರ್ ನಾಟ್ ಗೋಯಿಂಗ್ ಟು ವಿನ್. ಆದರೂ ವಿ ಟ್ರೈಡ್ ಅವರ್ ಬೆಸ್ಟ್, ವಿ ಲಾಸ್ಟ್ ದಿ ಮ್ಯಾಚ್. ಹಂಗಿದ್ರೆ ತಮ್ಮ ಕಾಲದಲ್ಲಿ ನೀವು ಈ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ಕಟ್ಟಿದ್ರು, ಅಂದರೆ 1975. ಅವಾಗೆಲ್ಲ ಚಿನ್ನಸ್ವಾಮಿ ಅವರು, ಇವರೆಲ್ಲ C.S. ಶ್ರೀನಿವಾಸ್ ಅವರು, ಇವರೆಲ್ಲ ಇದ್ದರು. ನಾನು ಕ್ರಿಕೆಟ್ ಶೂಟ್ ಮಾಡಿದಾಗ ಸ್ಟೇಡಿಯಂ ಇರಲಿಲ್ಲ. ಸೆಂಟ್ರಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಟರ್ಫ್ ವಿಕೆಟ್, ಅಲ್ಲೇ ಎಲ್ಲ ಮ್ಯಾಚ್ಗಳಾಗೋದು. ಈ ಸ್ಟೇಡಿಯಮ್ಮನ್ನು ಕಟ್ಟೋದಕ್ಕೆ ಆಗ ಎಷ್ಟು ಕಷ್ಟಪಟ್ಟಿದ್ದಾರೆ ಆವತ್ತಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ತಾವು? ಯಾಕೆಂದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಅವರು ಪ್ರೆಷರ್ ಹಾಕಿ ಚಿನ್ನಸ್ವಾಮಿ ಅವರು ಆ ಲ್ಯಾಂಡನ್ನು ತಗೊಂಡು ಅಲ್ಲಿಂದ ಗ್ರ್ಯಾಂಟ್ ಎಲ್ಲ ತಗೊಂಡು ಅವರು ಸ್ಟೇಡಿಯಂ ಕಟ್ಟುವಾಗ ಬೆಳಿಗ್ಗೆ ಹೊಟ್ಟೋದೆ ರಾತ್ರಿ ತನಕ ಅಲ್ಲೇ ಇರೋರು. ಅವರು ಈ ವಾಸ್ ಎ ವೆರಿ ರಿಚ್ ಪರ್ಸನ್, ಅಡ್ವೊಕೇಟ್. ಚಿನ್ನಸ್ವಾಮಿ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ನಾವು ಏನು ಹೇಳ್ತೀವೋ ಅದಕ್ಕೆ ಸೆಕ್ರೆಟ್ರಿ ಆಗಿದ್ದರು. S. ಶ್ರೀನಿವಾಸನ್ ಅಂತೇಳಿ ಅವರು ಅಸಿಸ್ಟೆಂಟ್ ಪ್ರೆಸಿಡೆಂಟ್ ಆಗಿದ್ದರು. ಪ್ರೆಸಿಡೆಂಟು ಮಲ್ಲಯ್ಯ ಅಂತ ಅವರು ಪ್ರೆಸಿಡೆಂಟ್ ಆಗಿದ್ದರು. ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವಾಗ ಆ ಒಂದು ಸ್ಟೇಡಿಯಂ ಮಾಡೋದಕ್ಕೋಸ್ಕರ. ಅವರು ಸ್ಟೇಡಿಯಂ ಕಟ್ಟಿರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಂಥ ಚಿನ್ನಸ್ವಾಮಿ ಅವ್ರಿಗೆ ಕೊನೆಯಲ್ಲಿ ರೆಸ್ಪೆಕ್ಟೇ ಇಲ್ದಂಗೆ ಆಗೋಯ್ತು. ಅಂದರೆ ಸಾಮಾನ್ಯವಾಗಿ ಎಲ್ಲ ಫೀಲ್ಡಲ್ಲೂ ಇರೋ ಅಂಥದ್ದು ಕಷ್ಟಪಟ್ಟವ್ರಿಗೆ. ಬಟ್ ಆದರೆ ನಮಗಿವತ್ತು ಅದೇ ಹೆಸರಿಟ್ಟಿದ್ದಾರೆ ಅವರ ಆ ಸ್ಟೇಡಿಯಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೆಸರಿಟ್ಟರು. ಹೌದು. ನಾನೇನು ಕೇಳಿದೆ ಅಂದರೆ ನನ್ನ ರಿಸರ್ಚಲ್ಲಿ ಅವರು ನಮ್ಮ ಹೆಸರು ಇಡಬೇಡಿ ಅಂತ ಹೇಳಿದ್ರಂತೆ ಅವರು. ಅದು ನನಗೆ ಗೊತ್ತಿಲ್ಲ, ನಾನು ಕೇಳಿದ ಹಾಗೆ. ಆದರೆ ಅವರು ಹೆಸರಿಗೆ ಇಷ್ಟಪಟ್ಟವರಲ್ಲ. ಖಂಡಿತ ಅಲ್ಲ. ಕ್ರಿಕೆಟ್ ಇಂಟ್ರೆಸ್ಟ್, ಅವರು ಕ್ರಿಕೆಟ್ ಆಡಿಲ್ಲ. ಕ್ರಿಕೆಟಲ್ಲಿ ಎಷ್ಟು ಇಂಟ್ರೆಸ್ಟ್ ಅಂದರೆ ರಂಜಿ ಟ್ರೋಫಿ ಮ್ಯಾಚ್ಗಳಾಗೋದ್ರೆ ಮ್ಯಾಚಿಗೆ ಬಂದವರು ಕೊನೆ ತನಕ ನೋಡೋರು. ಆದರೆ ಅವ್ರು ಯಾವತ್ತೂ ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಬ್ಯಾಟ್ಗಳು ಇಟ್ಕೊಂಡಿದ್ರು. ಹಾಗೆ ನನಗೆ ಲೀಗ್ ಮ್ಯಾಚ್ಗಳಲ್ಲಿ ಪ್ರತಿ ಲೀಗ್ ಮ್ಯಾಚಲ್ಲೂ 6 ವಿಕೆಟು 5 ವಿಕೆಟ್ಗಳು ಬರೋದು ನನಗೆ. ಒಂದ್ಸಲಿ ರೈಲ್ವೇಸ್ ಮೇಲೆ ಮ್ಯಾಚ್ ಆಡ್ತಾಯಿದ್ವಿ, ಲೀಗ್ ಮ್ಯಾಚ್, ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ. ನಾನು 6 ವಿಕೆಟ್ ತಗೊಂಡೆ. ಬೆಳಿಗ್ಗೆ ಡೆಕ್ಕನ್ ಹೆರಾಲ್ಡಲ್ಲಿ ನೋಡಿದ್ರೆ ವಾಸುದೇವಮೂರ್ತಿ ಡಿರೈಲ್ಸ್ ರೈಲ್ವೇಸ್ ಅಂತ ಬಂತು. ಹಾಗೆ LRD ಮೇಲೆ ಐ ಥಿಂಕ್ 7 ವಿಕೆಟ್ಸ್. ನೆಕ್ಸ್ಟ್ ಡೇ ಪೇಪರ್ನಲ್ಲಿ ವಾಸುದೇವಮೂರ್ತಿ ಎಲೆಕ್ಟ್ರಿಕ್ಯೂಟ್ಸ್ LRD ಅಂತ ಬಂತು. ಮೈಸೂರು ಜಮ್ಖಾನ ಮೇಲೆ 5 ವಿಕೆಟ್ ತಗೊಂಡೆ 3 ಓವರ್ನಲ್ಲಿ. 1 ರನ್ನೂ ಕೊಡಲಿಲ್ಲ, ಅಂದರೆ ಹ್ಯಾಟ್ರಿಕ್ ಬರಲಿಲ್ಲ. ಆ ನೆಕ್ಸ್ಟ್ ಡೇ ಪೇಪರ್ನಲ್ಲಿ ವಾಸುದೇವಮೂರ್ತಿ ಮೆಸ್ಮರೈಸರ್ಸ್ ಮೈಸೂರು ಜಮ್ಖಾನ ಅಂತ ಬಂತು. ಈ ಥರ ಬರೋದು ಪೇಪರ್ನಲ್ಲಿ. ಅಂದರೆ ನಾನು ಒಂದು ಕಟ್ಟಿಂಗು ಇಟ್ಕೊಳ್ಳಿಲ್ಲ. ಅಂದರೆ ಇವತ್ತು ತಮ್ಮ ಎಲ್ಲ ಆ ಫೋಟೋ ಎಲ್ಲ ಪ್ರತಿಯೊಂದು ಸ್ಟೇಡಿಯಂ ಅಲ್ಲಿ ತಾವು ಕೊಟ್ರಿ ಅಂತ ಹೇಳ್ತಾ ಇದ್ರಿ. ಅಂದರೆ ಅವತ್ತಿನ ಕಾಲದ ಎಲ್ಲ ದಾಖಲೆಗಳೇನೇನಿತ್ತು, ಆ ಪಿಕ್ಚರ್ಸ್ಗಳು, ತಮಗೆ ಬಂದಂಥ ಟ್ರೋಫಿಗಳು, ಅದೆಲ್ಲ ನನಗೆ ಟ್ರೋಫಿಗಳು
ಟ್ರೋಫಿಗಳು ಕ್ರಿಕೆಟಿಂದ ಏನು ಬಂದಿಲ್ಲ. ಇದ್ರ ಜೊತೆಲಿ ಒಂದು 5 ಕೊಟ್ಟಿದಲ್ಲ, ಅದು ಗೋಲ್ಡ್ ಯಾವುದು ಡೈಮಂಡ್ ಜೂಬ್ಲಿದು ಅದೊಂದು. ಸೊ ಈ ಒಂದು ಇದು ಗೋಪಾಲ್ ಕೃಷ್ಣ ಅಂತ ಹೇಳಿ ಹಾ ಅವರು ಸ್ಟ್ಯಾಟಿಸ್ಟಿಷಿಯನ್, ಹ್ಮ್ ಅವರು ಬುಕ್ ಮಾಡಿರೋದು ಇದು. ಹ್ಮ್ ಅವರು ನಾನು ಚಂಡೀಗಢಲ್ಲಿ ನನ್ನ ಮಗಳ ಮನೆಯಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ಹ್ಮ್ ವಾದ್ಯಮೂರ್ತಿ, ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಕ್ರಿಕೆಟ್. ನೀವು ಸೋಬರ್ಸ್ ಕ್ಯಾಚ್ ಹಿಡಿದವರು, ಅಂಥ ಡಿಫಿಕಲ್ಟ್ ಕ್ಯಾಚ್ ನಾನು ನೋಡಿಲ್ಲ, ನಿಮ್ಮ ಜೊತೆ ನಾನು ಮಾತಾಡಿ ಕೆಲವೆಲ್ಲ ಅಂತ. ನನಗೆ ಕ್ರಿಕೆಟ್ ವಿಚಾರ ಆದರೆ ಇಂಟ್ರೆಸ್ಟ್ ಇಲ್ಲ ಸರ್, ಬೇಡ. ಅಷ್ಟೊತ್ತಿಗೆ ನನ್ನ ಸೊಸೆ ಓಡಿ ಬಂದುಬಿಟ್ಲು, ಸರ್ ಅವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ, ಅದೇನಿದ್ರು ನನಗೆ ಹೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. ಹ್ಮ್ ಅವರು ನಮ್ಮ ಮನೆಗೆ ಬಂದು, ವಾದ್ಯಮೂರ್ತಿ ನೀವು ಸೋಬರ್ಸ್ ಕ್ಯಾಚ್ ಹಿಡಿದವರು, ಹ್ಮ್ ಆ ಥರ ಕ್ಯಾಚ್ ನಾನು ನೋಡಿಲ್ಲ ಹ್ಮ್ ಅಂತೇಳಿ ಬುಕ್ ಪ್ರೆಸೆಂಟ್ ಮಾಡಿ. ಅಂದ್ರೆ ಈ ಬುಕ್ಕಲ್ಲಿ ಎಲ್ಲಾ ಕ್ರಿಕೆಟ್ದು ಸ್ಕೋರ್ ಕಾರ್ಡ್ ಇದೆ ಅಂತ ಅನ್ಸುತ್ತೆ. 1934 ಇಂದ ಎಲ್ಲ ಇದೆ, ಪ್ರತಿಯೊಂದು ಮ್ಯಾಚ್ದು ಸ್ಕೋರ್ ಕಾರ್ಡ್, ಎಲ್ಲೆಲ್ಲಿ ಮ್ಯಾಚ್ ಆಯಿತು, ಏನೇನು, ಪ್ರತಿಯೊಂದು ಬಾಲ್ಗಳು ಕೂಡ ಇದೆ. ನಾನು 20 ಮ್ಯಾಚಲ್ಲಿ ಹ್ಮ್ ನಂದು ಬೌಲಿಂಗ್ ಎಕಾನಮಿ 2.38. ಓಹ್, ಆಫ್ ಸ್ಪಿನ್ನರ್ ಅಂತ ತಾವ್ ಹೇಳ್ತಾ ಇದ್ದೀರಿ. ಸ್ಪಿನ್ನರು ಶುರು ಮಾಡಿದ್ದು ಐ ವಾಸ್ ಎ ಫಾಸ್ಟ್ ಬೌಲರ್, ಹ್ಮ್ ಆಮೇಲೆ ಐ ಟರ್ಡ್ ಇಂಟು ಆಫ್ ಸ್ಪಿನ್ನರ್. ಹ್ಮ್ ಒಂದು ಎಕಾನಮಿ ಅಷ್ಟು ಮ್ಯಾಚ್ಗಳಿಂದಾನು 2.38 ಅಷ್ಟೇ. ಐ ವಾಸ್ ವೆರಿ ಆ್ಯಕ್ಯುರೇಟ್ ಇನ್ ಬೌಲಿಂಗ್. ಐ ಕುಡ್ ಪಿಚ್ ದಿ ಬಾಲ್ ಎನಿವೇರ್ ಐ ವಾಂಟ್. ದಟ್ ಸ್ಟ್ಯಾಂಡರ್ಡ್ ಐ ಹ್ಯಾಡ್ ಅಟೈನ್ಡ್. ಅಂದ್ರೆ ಮೊದಲಿಂದನೂ ನಮ್ಗೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಸ್ಪಿನ್ನರ್ಸ್ ಯಾವಾಗ್ಲೂ ನಮ್ಗೆ ಫೇಮಸ್. ಅಂದ್ರೆ ಹೆಚ್ಚು ಜನ ಸ್ಪಿನ್ನರ್ಸ್ ಇಂಡಿಯಾದಲ್ಲಿ ಇದ್ದಾರೆ ಅಂತ. ಫಾಸ್ಟ್ ಬೌಲಿಂಗ್ ಅವಾಗ ಹೆಚ್ಚು ಜನ ಇರ್ಲಿಲ್ವಾ ಅಂತ ನಮ್ಮ ಫಾಸ್ಟ್ ಬೌಲರ್ಸ್ ಇದ್ದರು, ಇದ್ರ. ರಿಯಲ್ ಫಾಸ್ಟ್ ಬೌಲರ್ಸ್. ಹ್ಮ್ ಅಂದರೆ ಅವ್ರದ್ದೆಲ್ಲ ಮೆಷರ್ ಮಾಡೋ ಇದಿರಲಿಲ್ಲ. ದತ್ತು ಫಟ್ಕರು, ಗುಲಾಮ್ ಗಾರ್ಡು, ನಿಸಾರು, ಇವರೆಲ್ಲ ಪರ್ಹ್ಯಾಪ್ ದೇ ವರ್ ಮಚ್ ಫಾಸ್ಟರ್ ದ್ಯಾನ್ ದೀಸ್ ಬೌಲರ್ಸ್. ಹ್ಮ್ ಹ್ಮ್ ಅಂದ್ರೆ ಇದೆಲ್ಲ ಕೇಳಿದ್ರೇನೆ ಒಂದು ನಮ್ಗೆ ಅಷ್ಟು ಆ ಕ್ರಿಕೆಟ್ ಬಗ್ಗೆ ನೋಡಿ. ನೀವು ಹೇಳಿದ್ರಿ 1933 ಇಂದ ಈ ಒಂದು 2011-12 ಒಂದೊಂದು ರಣಜಿಡ್ದು ಮ್ಯಾಚ್ದು ಪೂರ್ತಿ ಸ್ಟ್ಯಾಟಿಸ್ಟಿಕ್ಸ್, ಬಾಲ್ ಬೈ ಬಾಲ್ ಇಟ್ ಈಸ್ ಅವೈಲಬಲ್. ಫ್ಯಾಂಟಾಸ್ಟಿಕ್. ಅಂದ್ರೆ ಇದೇ ಕಾರಣಕ್ಕೆ ನಮ್ಗೆ ಇಷ್ಟು ಕ್ರಿಕೆಟ್ ಮೇಲೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಅಂದರೆ ಬೆಳೆಸಿದ್ದು. ಈಗಿನ ಥರ ಕ್ರೇಜ್ ಇರಲಿಲ್ಲ. ಹ್ಮ್ ಇವಾಗೆಲ್ಲ ರಂಜಿ ಟ್ರೋಫಿ ಮ್ಯಾಚ್ ಆದರೆ ಯಾರು ಬರೋದೇ ಇಲ್ಲ. ಹೌದು ಕೆಲವು ಕಡೆ ಟೆಸ್ಟ್ ಮ್ಯಾಚ್ಗಳಾದರೂ ಪ್ಲೇಯರ್ಸ್ ಇರಲ್ಲ ನೋಡೋಕ್ಕೆ. ಹೌದು ಹೌದು. ಈ ಥರ ಈ ಒನ್ ಡೇ ಕ್ರಿಕೆಟು 2020 ಆದರೆ ಜನಗಳು ಬರ್ತಾರೆ, ಇಲ್ದಿರ ಜನಗಳು ಬರಲ್ಲ. ಟೆಸ್ಟ್ ಮ್ಯಾಚ್ಗೂ ಜನಗಳು ಬರೋದಿಲ್ಲ. ಹೌದು. ಅಂದ್ರೆ ಕಾಲ ಬದಲಾದಂಗೆ ಬೇಗ ರಿಸಲ್ಟ್ ಬರ್ಬೇಕು ಅವ್ರಿಗೆ. ಆವಾಗೆಲ್ಲ ನಾವು ಟೆಸ್ಟ್ ಮ್ಯಾಚ್ಗಳಂದರೆ ಹ್ಮ್ ಬೇಕಾದಷ್ಟು ಜನ ಬರೋರು. ಈಗಿನ ಥರ ಎಣಿಸೋ ಅಷ್ಟು ಇರಲಿಲ್ಲ, ಕೌಂಟ್ ಮಾಡಬೇಕಾಗೋದು, ಆ ಥರ ಇರೋದು. ಹಳೆ ಕಾಲದಲ್ಲ ಇದ್ದಿದ್ದು ಇಂಟ್ರೆಸ್ಟು, ಈಗ ಟೆಸ್ಟ್ ಮ್ಯಾಚ್ಗಳಲ್ಲಿ ಇಲ್ಲ. ಏನಿದ್ರು ಒನ್ ಡೇ 2020 ಮ್ಯಾಚ್ಗಳಲ್ಲಿ. ಇವಾಗೆಲ್ಲ ಪ್ಲೇಯರ್ಸ್ಗೆ ಏನಪ್ಪ ಅಂದರೆ ದುಡ್ಡು ಬೇಕು. ಹೌದು, ದುಡ್ಡು ಹೆಸರು ಎರಡುವೆ ಅವ್ರಿಗೆ. ಕ್ರಿಕೆಟ್ಗಿಂತ ಜಾಸ್ತಿ ಬ್ರ್ಯಾಂಡ್ ಪ್ರಮೋಷನ್ಸ್ ಅಲ್ಲೇ ಜಾಸ್ತಿ ದುಡ್ಡು ಮಾಡ್ತಾರೆ ಇವತ್ತು. ಹೌದು. ಸೊ ಇವತ್ತು ನಮಗೆ RCB ನಾವು ಹೇಳ್ತೀವಿ 18 ವರ್ಷದಿಂದ ಈಗ IPL ಏನು ಸ್ಟಾರ್ಟ್ ಆಯಿತು, ನಾವು ಕಪ್ ಗೆದ್ದೇ ಇರಲಿಲ್ಲ. ಲಾಸ್ಟ್ ಟೈಮ್ ನಾವು ಮೊದಲ ಬಾರಿಗೆ ಕಪ್ ಗೆದ್ವಿ. ಅದ್ರ ಮೇಲೆ ಬಹಳಷ್ಟು ಗಲಾಟೆಗಳಾಯ್ತು. ಅದನ್ನ ಸೆಲೆಬ್ರೇಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಒಂದು ಇದಾಗಿ ಪಾಪ ಎಷ್ಟೋ ಜನಗಳಿಗೆ ಅಸೋಸಿಯೇಷನ್ ಕ್ರಿಕೆಟ್ ಗ್ರೌಂಡೇ ಮುಚ್ಚಿಬಿಟ್ರು. ಸೊ ಆದ್ರೂ ಒಂದು ಸಂತೋಷ ನಮ್ಗೇನಂದ್ರೆ ಅಟ್ಲೀಸ್ಟ್ ಅದು RCBನಲ್ಲಿ ಕರ್ನಾಟಕದವರೇ ಇರಬೇಕು ಅಂತಿಲ್ಲ, ಯಾರೋ ಇರಲಿ, ಆದ್ರೂ ನಮ್ದು ಬೆಂಗಳೂರು ಕಪ್, ಅದು ಬೆಂಗಳೂರು RCB ರಾಯಲ್
ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಆದರೂ ಅಂದರೆ ನಮಗೊಂದು ಹೆಮ್ಮೆ ಬೆಂಗಳೂರಿಂದು ಒಂದು ಕ್ರಿಕೆಟ್ ಕ್ಲಬ್ಬು. ಸೊ RCBಗೆ ಸಪೋರ್ಟರ್ಸ್ ಇವತ್ತು ಪ್ರತಿಯೊಬ್ಬರು RCB ಸಪೋರ್ಟರ್ಸ್, ಯಾಕಂದರೆ ಗೆದ್ದಿದ್ದೀವಿ ಅಂತ. ಸೊ ಈ ಒಂದು ಬಹಳಷ್ಟು ವರ್ಷಗಳ ಫೇಲ್ಯೂರ್ ಏನಿರುತ್ತಲ್ಲ ಅದನ್ನು ಫೇಸ್ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕಂದರೆ ಒಂದು ಕ್ರಿಕೆಟಲ್ಲಿ ಇವತ್ತು ಒಂದು ಮ್ಯಾಚ್ ಮಿಸ್ ಆದರೂ ಅವನಿಗೆ ಆಪ್ಷನ್ಸ್ ಹೊಟ್ಟೋಗ್ಬಿಡುತ್ತೆ. ಇಲ್ಲ, ಪ್ಲೇಯರ್ಗೂ ಕಷ್ಟ, ಟೀಮ್ಗೂ ಕಷ್ಟ. RCB ಸೋತರೂ ಕೂಡ ಈ RCB ಅನ್ನೋ ಇದು ಫೇಮಸ್ಸು ಜನಗಳಲ್ಲಿ ಆವಾಗಲೂ ಇತ್ತು, ಇವಾಗಲೂ ಇದೆ. ಆವಾಗೇನು RCB ಮೇಲೆ ಇಷ್ಟ ಇತ್ತೋ ಸೇಮ್ ಇಂಟ್ರೆಸ್ಟ್ ಈವನ್ ಟುಡೇ ಇಟ್ ಈಸ್ ದೇರ್. RCB ದೇ ಲೈಕ್ ವೆರಿ ಮಚ್. ಹಳೆ ಕಾಲದಲ್ಲಿ ಸೋತರೂ ಕೂಡ RCB ಲೈಕ್ ಮಾಡೋರು, ಈಗಲೂ ಅದೇ ಇದೆ. ಅಂದ್ರೆ ಆ ಬೆಂಗಳೂರು ನಮ್ಮ ಕರ್ನಾಟಕ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ. ಯಾರೇ ಆಡ್ಲಿ ನಮ್ದು ಗೆಲ್ಬೇಕು, ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಆ ಫ್ಯಾನ್ ಕ್ಲಬ್ ಒಂಥರ ತುಂಬಾ ಆ ಒಂದು ಲಿಮಿಟ್ ನ ಮೀರಿ ಸಪೋರ್ಟ್ ಮಾಡ್ತಾರೆ ನಮ್ಮ ಕ್ರಿಕೆಟ್ ಅಂತ ಹೇಳಿ. ಅದಕ್ಕೆ ಹಿಂದೆ ಬಿದ್ದು ಟಿಕೆಟ್ ಸಿಗದೇ ಇದ್ರು ಮರದ ಮೇಲೆ ನಿಂತ್ಕೊಂಡು, ತಾವು ಒಂದು ಹೇಳ್ತಾ ಇದ್ರಿ ಮರದ ಮೇಲೆ ನಿಂತ್ಕೊಂಡು ನಿಮ್ ಫ್ಯಾನ್ ಒಬ್ರು ಚಪ್ಪಾಳೆ ಹೊಡಿಯೋಕ್ ಹೋಗಿ ಬಿದ್ದೋಗ್ಬಿಟ್ರು ಅಂತ. ಅದ್ರ ಬಗ್ಗೆ ಒಂಚೂರು ಹೇಳೋದು. ಈ ಫ್ಯಾನ್ಸ್ಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಕ್ರಿಕೆಟ್ ಅನ್ನ ಸಪೋರ್ಟ್ ಮಾಡುವಂತಹ ಫ್ಯಾನ್ಸ್ಗಳು ಯಾವ ಲಿಮಿಟ್ಗೆ ಹೋಗ್ತಾರೆ ಇವತ್ತು? ಆಗಿನ ಕಾಲದಲ್ಲೂ ಅಷ್ಟೇ ಮಾಡ್ತಾ ಇದ್ರ? ಹೌದು, ಆಗಿನ ಕಾಲದಲ್ಲಿ ಈ ಥರ ಇಂಡಿವಿಜುವಲ್ ಪ್ಲೇಯರ್ಸ್ಗೆ ಲೈಕಿಂಗ್ ಇರಲಿಲ್ಲ, ಟೀಮ್ ಗೆಲ್ಲೋದು ಮಾತ್ರ ಇತ್ತು. ಓಹೋ. ಈಗ ಇಂಡಿವಿಜುವಲ್ ಪ್ಲೇಯರ್ಸ್ಗೆ ಭಾಳ ಪ್ರಾಮಿನೆನ್ಸ್ ಜಾಸ್ತಿ. ಇವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆ ಥರ ಇರಲಿಲ್ಲ ಅವಾಗ. ಅವಾಗೆಲ್ಲ ಏನು ಉಮ್ರಿಗರ್ ಸ್ಕೋರ್ ಮಾಡ್ದ ಅಷ್ಟೇನೆ, ಉಮ್ರಿಗರೇ ಅಂತ ಒದ್ದಾಡೋ ಥರ ಇರಲಿಲ್ಲ. ಅವಾಗೇನಿದ್ರು ಮ್ಯಾಚ್ ಆಡಬೇಕು, ಟೀಮ್ ಗೆಲ್ಲಬೇಕು, ಸ್ಟೇಟ್ ಗೆಲ್ಲಬೇಕು. ಅದು ಬಿಟ್ಟರೆ ಈ ಥರ ಹುಚ್ಚು ಈ ಇಂಡಿವಿಜುವಲ್ ರೆಕಾರ್ಡ್ಸ್ ಬರಬೇಕು, ನಂದಿಷ್ಟು ಸೆಂಚುರಿ ಆಗಬೇಕು, ಹೈಯೆಸ್ಟ್ ವಿಕೆಟ್ಸ್ ಆಗಬೇಕು, ಆ ಥರದ್ದು ಏನಿರಲಿಲ್ಲ. ಮ್ಯಾಚ್ ಗೆಲ್ಲಬೇಕು, ನಮ್ಮ ಸ್ಟೇಟ್ ಗೆಲ್ಲಬೇಕು ಅಷ್ಟೇ. ದಟ್ ವಾಸ್ ಹೌ ದಿ ಇಂಟ್ರೆಸ್ಟ್ ವಾಸ್ ಇನ್ ಕ್ರಿಕೆಟ್. ತಮ್ಮ ಬಗ್ಗೆ ತಾವು ಹೇಳ್ತಿದ್ರಿ, ತಮ್ಮ ಮನೆಯಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ರು ಈ ಕ್ರಿಕೆಟ್ಗೋಸ್ಕರ? ಆ ಒಂದು ಯಾಕೆಂದರೆ ಯಾರು ಸಪೋರ್ಟ್ ಮಾಡದೇ ಇದ್ರೆ ನಾನು ಹೋಗಬೇಡ ಕ್ರಿಕೆಟ್ಗೆ, ಓದ್ಕೋ, ಕೆರಿಯರ್ ಮಾಡು, ಸಂಪಾದನೆ ಮಾಡಿದ್ದು ನಾನು ರಂಜಿ ಟ್ರೋಫಿ ಆಡ್ತಾನೆ ಇರಲಿಲ್ಲ. ನಮ್ಮ ತಾಯಿ ಎನ್ಕರೇಜ್ಮೆಂಟ್ ಇತ್ತು. ನಮ್ಮ ತಂದೆ ಒಳ್ಳೆ ಫುಟ್ಬಾಲ್ ಪ್ಲೇಯರು, ಟೆನ್ನಿಸ್ ಪ್ಲೇಯರು. ಅವ್ರು ಯಾವುದು ಟೂರ್ನಮೆಂಟ್ಗೂ ಎಂಟ್ರ್ ಆಗ್ತಿರ್ಲಿಲ್ಲ. ಅವ್ರಿಗೆ ಫೇಮಸ್ ಆಗೋದು ಇಷ್ಟ ಇಲ್ಲ. ನಂತರ ಒಂದು ಕೊನೆಯದಾಗಿ ವಾಸುದೇವಮೂರ್ತಿ ಅವರೇ, ತಮ್ಮ ಕಾಲದಿಂದ ಈ ಒಂದು ಕ್ರಿಕೆಟ್ ಬೆಳ್ಕೊಂಡು ಬಂದಿದೆ. ಇವತ್ತು ಇನ್ನೂ ಈ ಯಂಗ್ಸ್ಟರ್ಸ್ಗೆ ಎಷ್ಟೊಂದು ಕ್ಲಬ್ಸ್ಗಳಿಗೆ ಹೋಗ್ತಾರೆ ಕ್ರಿಕೆಟ್. ಪ್ರತಿಯೊಬ್ಬರು ಅವರ ಸ್ಕೂಲಲ್ಲಿ ಒಂದೊಂದು ಸಣ್ಣ ಸಣ್ಣ ಜಾಗದಲ್ಲಿ ಕೂಡ ಇವಾಗೆಲ್ಲ ಏನಾಗ್ತಿದೆ ಅಂತಂದರೆ, ತಮ್ಮ ಮಕ್ಕಳು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಅವನು ಹೈಯೆಸ್ಟ್ ಮ್ಯಾಚ್ ಆಡಬೇಕು ಅಂತ ಹೇಳಿ ಈ ಅಕಾಡೆಮಿಗಳಿಗೆ ಸಾವಿರಗಟ್ಟಲೆ ಕೊಟ್ಟು ಕಳಿಸ್ತಾರೆ. ಅದೆಲ್ಲ ತಪ್ಪು. ನಮ್ಮ ಕಾಲದಲ್ಲಿ ಯಾರಿದ್ರು? ನಮಗೆ ನಾವೇ ಕೋಚು. ಇವಾಗ ಮಕ್ಕಳುಗಳನ್ನೆಲ್ಲ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಮೂಟೆ ಕಟ್ಕೊಂಡು ಕೋಚಿಂಗ್ ಕ್ಯಾಂಪ್ಸ್ಗೆ ಹೋಗ್ತಾರೆ. ನಾನು ಕೋಚಿಂಗ್ ಕ್ಯಾಂಪಲ್ಲಿ ಕೋಚ್ ಮಾಡಿದ್ದೀನಿ. ಅಲ್ಲಿರೋ ಇಂಟ್ರೆಸ್ಟ್ ಝೀರೋ. ಆ ಕೋಚ್ಗಳಿಗೆ, ಈ ಜವಾರ್ಸಲ್ಲಿ ಕೋಚ್ಗಳಿದ್ದಾರೆ. ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನಾನು ಐ ವೆಂಟ್ ಆ್ಯಂಡ್ ಟೋಲ್ಡ್ ದೆಮ್ ಐ ಡೋಂಟ್ ವಾಂಟ್ ಎನಿ ಮನಿ, ಐ ವಿಲ್ ಕೋಚ್ ಆಫ್ ಸ್ಪಿನ್. ಯಾವನು ಬೆಸ್ಟ್ ಆಫ್ ಸ್ಪಿನ್ನರ್ ಅಂತ ಹೇಳಿ ಹೇಳ್ಕೊಂಡಿದ್ನೋ ಅವನಿಗೆ ನಾನು ಸ್ಪಿನ್ ಕಂಟ್ರೋಲ್ ಮಾಡುವುದು ಬರಲ್ಲ. ಇವಾಗ ನನಗೆ ಸ್ವಲ್ಪ ಬ್ರೇಕ್ ಮಾಡಬೇಕು, ಜಾಸ್ತಿ ಬ್ರೇಕ್ ಮಾಡಬೇಕು, ಆ ಕಂಟ್ರೋಲ್ ಬರಬೇಕು. ಅಂದರೆ ಆ ಟರ್ನ್ ಕಂಟ್ರೋಲ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ. ಇವಾಗ ಇದು 3 ವಿಕೆಟು, ಬಾಲ್ ಬಿದ್ದು ಆಫ್ ಸ್ಪಿನ್ ಹಿಂಗೆ ಹೋಗುತ್ತೆ,
ಅದು ಸ್ವಲ್ಪ ಸ್ಪಿನ್ ಮಾಡಿದ್ರೆ ಹಿಂಗೆ ಹೋಗುತ್ತೆ. ಅದನ್ನು ಕಲಿಬೇಕು, ಆ ಕಂಟ್ರೋಲ್ ಬೌಲರ್ಗಿರುತ್ತೆ. ಇರಬೇಕು. ಆಮೇಲೆ ಇವಾಗೆಲ್ಲ ಏನೋ ಸ್ಪೆಷಲ್ ಬಾಲ್ ಅಂತ ಹೇಳಿ ಹಿಂಗಾಗಿ ಲೆಗ್ ಸ್ಪಿನ್ಗಳು, ನಾನು ಲೆಗ್ ಕಟ್ಟರ್ ಅಂತ ಆಗ್ತಾಯಿದ್ದೆ. ದಟ್ ಲೆಗ್ ಕಟ್ಟರ್ ವಾಸ್ ಎ ಫಾಸ್ಟರ್ ಒನ್ ಆಲ್ಸೋ ಆ್ಯಂಡ್ ಇಟ್ ಯೂಸ್ ಟು ಕಟ್ ದಿ ಬಾಲ್ ಇನ್ ದಿಸ್ ವೇ. ಅದು ಇಟ್ ವಾಸ್ ವೆರಿ ಎಫೆಕ್ಟಿವ್. ಅಂದ್ರೆ ಅದನ್ನ ಗೂಗ್ಲಿ ಅಲ್ವಾ ಅದು? ಅಂದ್ರೆ ಗೂಗ್ಲಿ ಅಲ್ಲ, ಗೂಗ್ಲಿ ಅಲ್ಲ, ಲೆಗ್ ಕಟರ್. ಲೆಗ್ ಕಟರ್. ಅದನ್ನು ನಾನು ಮಾಡ್ತಾ ಇದ್ದೆ. ಇವತ್ತೊಬ್ಬ ಒಳ್ಳೆ ಕ್ರಿಕೆಟರ್ ಆಗಬೇಕು ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಅವ್ರಿಗೆ ಮುಖ್ಯವಾಗಿ ಏನು ಕ್ವಾಲಿಟೀಸ್ ಇರಬೇಕು? ಒಳ್ಳೆ ಕ್ವಾಲಿಟೀಸ್ ಅಂದರೆ ಫಸ್ಟು ಟೆಂಪರ್ಮೆಂಟ್, ಆಮೇಲೆ ಕಾನ್ಸಂಟ್ರೇಷನ್, ಆಮೇಲೆ ಪ್ರಾಕ್ಟೀಸ್. ಇದೆಲ್ಲ ಇದ್ದರೆ, ಆ್ಯಂಡ್ ದ ಪ್ರಾಕ್ಟೀಸ್ ಶುಡ್ ಬಿ ಸಿನ್ಸಿಯರ್, ನಾಟ್ ಜಸ್ಟ್ ಲೈಕ್ ನಾನು ಮಾಡಿದೆ ಪ್ರಾಕ್ಟೀಸ್ ಅನ್ನೋದಲ್ಲ. ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಂದರೆ ಜಂಬಕ್ಕೋಸ್ಕರ ಅಲ್ಲ, ಬೋಲ್ ಮಾಡೋವಾಗ ನಾನು ಕಾಲೇಜಿಗೆ ಚಕ್ಕರ್ ಹೊಡೆದು ನೆಟ್ಟು ಅವಾಗೆಲ್ಲ ಇದು ಮ್ಯಾಟಿಂಗು, ಆ ಮ್ಯಾಟು ನೆಟ್ಟು ಎಲ್ಲ ಕಟ್ಟಿ 8 ಬಾಲ್ ತಗೊಂಡೊಟ್ಟೋಗಿ ಫೀಲ್ಡ್ನಲ್ಲಿ ಅಲ್ಲಿ ಇದ್ಕೊಂಡು ಅಲ್ಲೊಬ್ಬನ ಕರೆಸ್ತಾ ಇದ್ದೆ. ಇಲ್ಲಿ ನಾನು ದುಡ್ಡಿಟ್ಟಿದ್ದೀನಿ ₹1. ನಾನು 8 ಬಾಲ್ ಬೋಲ್ ಮಾಡ್ತೀನಿ, ಎಷ್ಟು ಬಾಲು ಅದ್ರ ಹತ್ರ ಬೀಳುತ್ತೆ ಹೇಳು. ಆ ಥರ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಕ್ರಿಕೆಟ್ ಪ್ರಾಕ್ಟೀಸು, ಕ್ರಿಕೆಟಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಗುಡ್ ಫೀಲ್ಡರ್. ಫೀಲ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ನಾವು ರೋಲರ್ ಇತ್ತು, ರೋಲ್ ಮಾಡೋದು. ರೋಲರಲ್ಲಿಟ್ಟು ನಾನು ಆ ಕಡೆ ನಿಂತ್ಕೊಂಡು ಈ ಕಡೆಯಿಂದ ಆ ರೋಲರ್ ಮೇಲೆ ಬಾಲ್ ಹೊಡಿ, ನಾನು ಕ್ಯಾಚ್ ಹಿಡಿಬೇಕು. ಅದು ಹಿಂಗೆ ಹೋಗುತ್ತೋ ಹಂಗೆ ಹೋಗುತ್ತೋ ಗೊತ್ತಾಗಲ್ಲ ಈ ಸರ್ವಿಸ್. ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಆಮೇಲೆ ನಮ್ಮ ಮನೆಯಲ್ಲಿ ಮಲ್ಲೇಶ್ವರಂದಲ್ಲಿ ನಮ್ಮದು ಓನ್ ಹೌಸ್ ಇತ್ತು. ದೊಡ್ಡ ಹಾಲ್, ಇದ್ರಿಗಿಂತ ದೊಡ್ಡ ಹಾಲು ನಮ್ಮ ತಂದೆ ಕಾಲದಲ್ಲಿ. 2 ಕಡೆ ಕನ್ನಡಕ, ದೊಡ್ಡ ಕನ್ನಡಿಗಳು. ಅದರ ಮುಂದೆ ನಿಂತ್ಕೊಂಡು ಬ್ಯಾಟಲ್ಲಿ ಬಾಲ್ ಇಲ್ಲಿ ಬೀಳ್ತಾ ಇದೆ, ಏನು ಮಾಡ್ತೀಯ ಹೊಡಿ, ಈ ಥರ ಪ್ರಾಕ್ಟೀಸ್ ಮಾಡಿದ್ದೀವಿ ನಾನು. ಆ ಬಾಲ್ ಇಮ್ಯಾಜಿನ್ ಮಾಡಿಕೊಂಡು ಬ್ಯಾಟ್ ಬೀಸೋದು. ಸೊ ದಟ್ ಈಸ್ ಹೌ ಐ ಇಂಪ್ರೂವ್ಡ್ ಮೈ ಕ್ರಿಕೆಟ್. ಸೊ ಈ 3 ಮುಖ್ಯ ಅಂತ ಹೇಳ್ತೀರಾ? ಒಂದು ಪ್ರಾಕ್ಟೀಸ್ ಇರಬೇಕು, ಕಾನ್ಸಂಟ್ರೇಷನ್ ಬೇಕು, ಕಾನ್ಸಂಟ್ರೇಷನ್ ಇರಬೇಕು, ಫೀಲ್ಡಿಂಗ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ನಾನು 1959ನಲ್ಲಿ ನಾನು ದೀಪಕ್ ದಾಸ್ ಗುಪ್ತಾ, ಆಳ್ವಾ, ಯಶವಂತ್ ಆಳ್ವಾ ಅಂತ ಟೆಸ್ಟ್ ಟ್ರಯಲ್ಸ್ಗೆ ಹೋದ್ವಿ. ರಿಚಿ ಬಿನೋ ವಾಸ್ ದಿ ಕ್ಯಾಪ್ಟನ್ ಫಾರ್ ಆಸ್ಟ್ರೇಲಿಯಾ. ಆವಾಗ ನಾವು ಟೆಸ್ಟ್ ಟ್ರಯಲ್ಸ್ಗೆ ಹೋದ್ವಿ. ಅಲ್ಲಿ ನಮ್ಮನ್ನು ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ನಮ್ಮನ್ನು ಕರೆಸ್ಕೊಂಡಿದ್ದು ಅವ್ರಿಗೆ ಬೋಲ್ ಮಾಡೋಕ್ಕಷ್ಟೇ. ದಟ್ ವಾಸ್ ಹೌ ದಿ ಸೆಲೆಕ್ಷನ್ ವಾಸ್ ಮೇಡ್. ಇಟ್ ವಾಸ್ ಆಲ್ ಬೈ ಇನ್ಫ್ಲೂಯೆನ್ಸ್. ಅಂದರೆ ತಾವು ಪ್ರಾಕ್ಟೀಸ್ ಬಗ್ಗೆ ಹೇಳಿದ್ರಿ, ಯಾವ ಥರ ತಾವು ಪ್ರಾಕ್ಟೀಸ್ ಮಾಡಿತಿದ್ರಿ ಕೂತು, ಆ ₹1 ಕಾಯಿನ್ ಇಟ್ಟು ಅದಕ್ಕೆ ಬಿತ್ತಾ ಇಲ್ವಾ ನೋಡು ಅಂತ ಹೇಳಿ. ಅಷ್ಟು ಆ ಪ್ರಾಕ್ಟೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ತಾವು ಹೇಳ್ತೀರಿ. ನನಗೆ ಆ ಕಂಟ್ರೋಲ್ ಇತ್ತು. ಅದಕ್ಕೇ ನಂದು ಬೌಲಿಂಗ್ ಎಕಾನಮಿ 2.38. 20 ಮ್ಯಾಚಿಂದಾನು 2.38. ಮದ್ರಾಸ್ಗೆ ಆಡಿದಾಗ ಅಲ್ಲಿ ಗೋಪಾಲನ್ ಟ್ರೋಫಿ ಅಂತ ಆಗುತ್ತೆ ಸಿಲೋನ್ ಮೇಲೆ, ಅದು ಕೂಡ ಆಡಿದೆ ನಾನು. ಓಕೆ.
ತುಂಬ ಅದ್ಭುತವಾದ ವಿಷಯಗಳು ತಿಳಿಸ್ಕೊಟ್ಟಿದ್ದೀರಾ ಇವತ್ತು ವಾಸುದೇವ್ ಮೂರ್ತಿ ಅವರೇ. ಅಂದರೆ ನಮಗೆ ಇದೆಲ್ಲ ಒಂದು ತುಂಬ ಹೊಸದು, ಯಾಕಂದರೆ ನಾವು ಇವತ್ತು ನೋಡೋ ಕ್ರಿಕೆಟೇ ಬೇರೆ. ನೀವು ನಿಮ್ಮ ಕಾಲದಲ್ಲಿ ಅದನ್ನು ಬೆಳೆಸ್ಕೊಂಡು ಬಂದಿರೋದು, ಆ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಆಟ ಆಡಿ ಸಾಧನೆ ಮಾಡಿ ಅದು ಇನ್ನೂ ಮುಂದುವರಿಯೋ ಹಾಗೆ ಮಾಡಿದ್ದೀರಾ. ಹೆಚ್ಚು ಜನರಿಗೆ ಪ್ರೇರಕ ಶಕ್ತಿ ಆಗಿದ್ದೀರಾ. ಇವತ್ತಿನ ಏನು ನಮ್ಮದು ಪಾಡ್ಕಾಸ್ಟ್ ಯಾರು ಈಗಿನ ಮಕ್ಕಳು ನೋಡ್ತಾರೆ, ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಆ ಥರ ಕೋಚಿಂಗ್ ಕ್ಯಾಂಪ್ಗೆ ಹೋಗ್ತಾರೆ. ಕೋಚಿಂಗ್ ಕ್ಯಾಂಪ್ನಲ್ಲಿ ನಾನು ನೋಡ್ದಂಗೆ ಸೆಲೆಕ್ಟ್ರಿಗಳು ನಿಂತಿರ್ತಾರೆ, ಬೋಲ್ ಮಾಡ್ತಾರೆ. ನಾನು ಹೇಳಿದೆ ಹೋದಾಗ ಅಲ್ಲಿ ಇದಕ್ಕೆ, ಇಷ್ಟು ಜನ ನೋಡ್ತಾ ನಿಂತಿದ್ದೀರ, ಇಷ್ಟು ಜನ ಕಾಯ್ತಾ ನಿಂತಿದ್ದಾರೆ, ಒಂದು ಕಡೆ ಒಬ್ಬನ ಕಳಿಸಿ ಅವನಿಗೆ ಫೀಲ್ಡಿಂಗ್ ಕೋಚ್ಗೆ ಅರೇಂಜ್ ಮಾಡಿ ಅಂತ. ಅದೆಲ್ಲ ಮಾಡಬೇಕು. ಆದರೂ ಪಾಪ ತಮ್ಮ ಒಂದು ಈ ಒಂದು 30-40 ನಿಮಿಷ ನಮಗೆ ಇಷ್ಟೆಲ್ಲ ವಿಷಯಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು ವಾಸುದೇವ್ ಮೂರ್ತಿ. ನಮಸ್ಕಾರ ಸರ್. ಸ್ನೇಹಿತರೆ, ನಾವು ಇವತ್ತು ನೋಡಿದ್ವಿ RCB ಕ್ರೇಜ್ ಒಂದು ದಿನದಲ್ಲಿ ಬಂದದ್ದಲ್ಲ. ಈ ಒಂದು ಏನು 1950ರ ದಶಕದಲ್ಲಿ ಮೈದಾನ ಇಲ್ಲದೆ, ಹಣ ಇಲ್ಲದೆ, ಸೌಲಭ್ಯಗಳಿಲ್ಲದೆ, ಆದರೆ ಅಪಾರ ಪ್ರೀತಿ ಮತ್ತು ಸಮರ್ಪಣೆಯಿಂದ ಕ್ರಿಕೆಟ್ ಬೆಳೆಸಿದಂತಹ ಮಹಾನ್ ವ್ಯಕ್ತಿಗಳಿಂದ ಇವತ್ತು ನಾವು ಈ ಏನು IPL ಅಲ್ಲಿ ಈ ಒಂದು ಕ್ರೇಜ್ ನೋಡ್ತೀವಿ, ಇದೆಲ್ಲ ಬಂದಿರೋದು ಇಂಥವರಿಂದ ಅಂತ ನಾವು ತಿಳ್ಕೊಳ್ಬಹುದು. ಮತ್ತು ಅದು ಈ ಥರ ನಮ್ಮ ಶ್ರೀ ಕೆ ವಾಸುದೇವ್ ಮೂರ್ತಿ ಅವರಂತಹ ಲೆಜೆಂಡ್ಸ್, ಅವರು ಹಿಸ್ಟ್ರಿ ಅಲ್ಲ, ಅವರು ಫೌಂಡೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಸಂಭಾಷಣೆ ನಿಮಗೆ ಇಷ್ಟವಾದರೆ ಇದೇ ತರಹ RCB ಅಂತ ಕೂಗಿ ಒಂದು ಕಾಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಪೂರ್ತಿ ಪಾಡ್ಕಾಸ್ಟ್ ನೋಡಿದ್ದಕ್ಕೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಮಸ್ಕಾರ.